ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವ ಹಾಗೆ ಕರ್ತನಾದ ಯೇಸು ಸ್ವಾಮಿ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕೆ ಕರ್ತನಿಗೆ ವಂದನೆ ಹೇಳ್ತೇನೆ. ಪ್ರಿಯರೇ, ಈ ಸಮಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಮುಂದುವರಿದ ಭಾಗವನ್ನು ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಈ ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ಕರ್ತನೆ, ಈ ಸಮಯದಲ್ಲಿ ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡುವಾಗ ನೀನು ನಮ್ಮ ಜೊತೆಯಲ್ಲಿದ್ದುಕೊಂಡು ಆಳವಾದ ಆತ್ಮಿಕ ಪ್ರಕಟಣೆಗಳನ್ನು ಮರ್ಮಗಳನ್ನು ಪವಿತ್ರಾತ್ಮನ ಮೂಲಕ ಪ್ರಕಟಪಡಿಸಬೇಕಾ ಕರ್ತನೆ ಕೇಳ್ಕೊಡ್ತೇವೆ. ನಮ್ಮನೆ ತಗ್ಗಿಸಿ ಕೈಗೊಪ್ಪಿಸ್ಕೊಡ್ತಾನೆ. ಯಾರಲ್ಲಿ ವಾರ್ತೆ ಕೇಳ್ತಾ ಇದ್ದಾರೋ ಅವರ ಕೂಡ ಆತ್ಮಿಕ ಕಣ್ಣುಗಳನ್ನು ತೆರೆದು ಅವ್ರ ವಾಕ್ಯವನ್ನು ಗ್ರಹಿಸುವ ಹಾಗೆ ಕೃಪೆ ತೋರಿಸಬೇಕಂತಲೇ ಕೇಳ್ಕೊಳ್ತೇನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಪ್ರಕಟಣೆ 4ನೇ ಅಧ್ಯಾಯ 1-11 ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 4:1-11. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನಿದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, ಎರಡನೇ ಜೀವಿಯು ಹೋರಿಯಂತಿತ್ತು, ಮೂರನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, ನಾಲ್ಕನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವ ಹಾಗೆ ಕರ್ತನ ಯೇಸು ಕ್ರಿಸ್ತನು ನಮಗೆ ಸಹಾಯ ಮಾಡ್ತಾ ಬಂದಿದ್ದಾನೆ. ಅದಕ್ಕಾಗಿ ನನ್ನ ಕರ್ತನಿಗೆ ವಂದನೆ ಹೇಳ್ತಾನೆ. ಪ್ರಕಟಣೆ ಪುಸ್ತಕ ಸತ್ಯವೇದದ 66ನೇ ಪುಸ್ತಕ, ಮಾತ್ರವಲ್ಲ ಹೊಸ ಒಡಂಬಡಿಕೆಯ 27ನೇ ಪುಸ್ತಕವಾಗಿದೆ. ಇದರಲ್ಲಿ 404 ವಚನಗಳು ಉಂಟು, 404 ವಚನಗಳು ಉಂಟು. ಇದನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡಬಹುದು. ಪ್ರಕಟಣೆ 1:19ರಲ್ಲಿ ಅದರ 3 ವಿಭಾಗಗಳನ್ನು ನಾವು ನೋಡ್ತೇವೆ. ನಡೆದ ಸಂಗತಿ, ನಡೆಯುತ್ತಿರುವ ಸಂಗತಿ, ನಡೆಯಬೇಕಾದ ಸಂಗತಿ ಎಂಬ 3 ವಿಭಾಗಗಳು. 1ನೇ ಅಧ್ಯಾಯ 1ನೇ ವಿಭಾಗ, 2 ಮತ್ತು 3ನೇ ಅಧ್ಯಾಯ 2ನೇ ವಿಭಾಗ, ಮತ್ತು 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ 3ನೇ ವಿಭಾಗವಾಗಿದೆ. ಅಂದರೆ ನಡೆದ ಸಂಗತಿ ಅಂದರೆ ಕರ್ತನಾದ ಯೇಸು ಸ್ವಾಮಿಯ ಆ ಮಹಿಮಾ ಸ್ವರೂಪ ದರ್ಶನವನ್ನು, ಅಂದರೆ ಪುನರುತ್ಥಾನ ಹೊಂದಿದ್ದ ಯೇಸು ಸ್ವಾಮಿಯನ್ನು 1ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಅದು 1ನೇ ಭಾಗ. 2 ಮತ್ತು 3ನೇ ಅಧ್ಯಾಯದಲ್ಲಿ ಸಭಾಕಾಲವಾಗಿದೆ, ಈಗ ನಡೀತಿರುವ ಸಂಗತಿ ಆಗಿದೆ. ಮತ್ತು 4ನೇ ಅಧ್ಯಾಯದಿಂದ ಸಭೆ ಈ ಲೋಕದಲ್ಲಿ ಇರುವುದಿಲ್ಲ, ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗಿರುವ ಸಂಗತಿಯನ್ನು, ರ್ಯಾಪ್ಚರ್ ಟು ಇಟರ್ನಿಟಿಯವರೆಗಿರುವ ಸಂಗತಿಯಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ಈಗ 4ನೇ ಅಧ್ಯಾಯದಲ್ಲಿ
ನಾವು 7 ಸಂಗತಿಗಳನ್ನು ಕಾಣ್ತೇವೆ. ನಾವು ಭವಿಷ್ಯದಲ್ಲಿ ಈಗ ಬರುವಾಗ ಇದನ್ನು ಅಧ್ಯಯನ ಮಾಡ್ತಾ ಹೋಗುವ 7 ಸಂಗತಿಗಳನ್ನು ನಾವು ಧ್ಯಾನ ಮಾಡ್ತೇವೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕೆಂಬುದು ಆರಂಭದಲ್ಲಿ ನಾನು ಹೇಳಿದ್ದೇನೆ. ಆದರೆ ಒಂದನೇದು ಸಿಂಹಾಸನ ಮತ್ತು ಸಿಂಹಾಸನಲ್ಲಿ ಕೂತಂಥ ಕರ್ತಾದಿಕರ್ತನನ್ನು ನಾವಲ್ಲಿ ಕಾಣ್ತೇವೆ. ಮಾತ್ರವಲ್ಲ, ಅದನ್ನು ಪದ್ಮರಾಗ ಸೂರ್ಯಕಾಂತ ಮಣಿಗಳಂತೆ ಪ್ರಕಾಶಿಸುತ್ತಾ ಇರುವಂಥದ್ದನ್ನು ಕಾಣ್ತೇವೆ. ಎರಡನೇ ಸಂಗತಿ ಅಲ್ಲಿರುವಂಥದ್ದು, ಈ ಸಿಂಹಾಸನ ಸುತ್ತಲೂ 24 ಸಿಂಹಾಸನಗಳು ಮತ್ತು 24 ಹಿರಿಯರನ್ನು ಮತ್ತು ಅವರು ಕಿರೀಟ ಧರಿಸುವಂಥದ್ದನ್ನು, ಬಿಳಿ ವಸ್ತ್ರ ತೊಟ್ಟುಕೊಂಡಿರುವಂಥದ್ದನ್ನು ಕಾಣ್ತೇವೆ. ಮೂರನೇದಾಗಿ ಈ ಸಿಂಹಾಸನ ಸುತ್ತಲೂ ಪಚ್ಚೆಂತೆ ತೋರುವ ಮುಗಿಲು ಬಿಲ್ಲು ಇರುವಂಥದ್ದನ್ನು ಕಾಣ್ತೇವೆ. ನಾಲ್ಕನೇದಾಗಿ ಸಿಂಹಾಸನದ ಒಳಗಿಂದ ವಾಣಿಗಳು, ಗುಡುಗುಗಳು, ಮಿಂಚುಗಳು ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಐದನೇದಾಗಿ ಸಿಂಹಾಸನ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವಂಥ 7 ದೀಪಗಳು ಉರಿಯುತ್ತಾ ಇರುವಂಥದ್ದನ್ನು ಕಾಣ್ತೇವೆ. ಆರನೇದಾಗಿ ಸಿಂಹಾಸನ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರ ಇರುವಂಥದ್ದನ್ನು ಕಾಣ್ತೇವೆ. ಏಳನೇದಾಗಿ 4 ಜೀವಿಗಳು ನಿರಂತರವಾಗಿ ನಿರಂತರವಾಗಿ ದೇವಾದಿದೇವನನ್ನು ಆರಾಧಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. 7 ಸಂಗತಿಗಳು ನಾವು ಬರುವ ದಿವಸಗಳಲ್ಲಿ ಒಂದೊಂದಾಗಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುವಂಥ ಒಂದು ವಿಚಾರವಾಗಿದೆ ಪ್ರಿಯರೇ. ನಾವು ಈಗ ಧ್ಯಾನಿಸುವಂಥ ವಾಕ್ಯ ಪ್ರಕಟಣೆ 4:1. ಇವುಗಳಾದ ಮೇಲೆ ಸಾಕು. ಇವುಗಳಾದ ಮೇಲೆ ಎಂಬ ಪದವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇವುಗಳಾದ ಮೇಲೆ ಅಂದರೆ ಸಭಾಕಾಲದ ನಂತರದ ಒಂದು ಸಂಗತಿಯಾಗಿದೆ. ಅಂದರೆ 4ನೇ ಅಧ್ಯಾಯದಲ್ಲಿ ಸಭೆ ಈ ಭೂಮಿಯಲ್ಲಿ ಇರುವುದಿಲ್ಲ. 2 ಮತ್ತು 3ನೇ ಅಧ್ಯಾಯದಲ್ಲಿ ಸಭೆ ಭೂಮಿಯಲ್ಲಿ ಇರುತ್ತದೆ. 4ನೇ ಅಧ್ಯಾಯದಲ್ಲಿ ಸಭೆ, ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ ಈ ಭೂಮಿಯಲ್ಲಿ ಇರುವುದಿಲ್ಲ. ಕಾರಣ ಅದು ಎತ್ತಲ್ಪಟ್ಟಿರುತ್ತದೆ, ಅಂದರೆ ರ್ಯಾಪ್ಚರ್ ಆಗಿರುತ್ತದೆ ಎಂಬುದಾಗಿ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಯೇಸು ಕ್ರಿಸ್ತನ 2ನೇ ಬರೋಣಕ್ಕೆ 2 ಮುಖಗಳುಂಟು. ಒಂದು ರಹಸ್ಯ ಬರೋಣ, ಇನ್ನೊಂದು ಬಹಿರಂಗ ಬರೋಣ. ರಹಸ್ಯ ಬರೋಣಕ್ಕೂ ಬಹಿರಂಗ ಬರೋಣಕ್ಕೂ ಮಧ್ಯದಲ್ಲಿ 7 ವರ್ಷಗಳ ಕಾಲಾವಧಿ ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮಾತ್ರವಲ್ಲ, ರಹಸ್ಯ ಬರೋಣದಲ್ಲಿ ಆತನು ಭೂಮಿಗೆ ಇಳಿದು ಬರುವುದಿಲ್ಲ, ಆತನು ಮಧ್ಯ ಆಕಾಶದಲ್ಲಿ ಆತನು ಕಾಣಿಸಿಕೊಳ್ತಾನೆ. ಇದಕ್ಕೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಎಂಬಂಥ ಹೆಸರು ಕೂಡ ಕೊಡಲ್ಪಟ್ಟಿದೆ. ಈತನು ಬರುವಂಥದ್ದು, ಪ್ರತ್ಯಕ್ಷನಾಗುವಂಥದ್ದು ಮಧ್ಯಾಕಾಶದಲ್ಲಿ ಸಭೆ, ವಿಸಿದ್ಧವಾದ ಮೊದಲಿಗೆತ್ತಿಯಾದ ಸಭೆಯನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವುದಕ್ಕೋಸ್ಕರವಾಗಿ. 7 ವರ್ಷಗಳ ನಂತರ ಸಭೆ ಜೊತೆಯಲ್ಲಿ ಯೇಸು ಕ್ರಿಸ್ತನು ಈ ಭೂಮಿಗೆ ಬರುತ್ತಾನೆ. ಕಾರಣ 1000 ವರ್ಷ ಆಳ್ವಿಕೆ ಮಾಡುವುದಕ್ಕಾಗಿ. ಇದು ಯೇಸು ಕ್ರಿಸ್ತನ ಬಹಿರಂಗ ಬರಣವಾಗಿದೆ. ಈ ಸಮಯದಲ್ಲಿ ಯೇಸು ಭೂಮಿಯಲ್ಲಿ ಇಳಿದು ಬರುವಾತನಾಗಿದ್ದಾನೆ. ಯೆರೂಸಲೇಮಿನಲ್ಲಿರುವ ಎಣ್ಣೆ ಮರಗದ ಗುಡ್ಡದ ಮೇಲೆ ಆತನು ಕಾಲನ್ನು ಇಡುವಾತನಾಗಿದ್ದಾನೆ. ಕಾರಣ ಅಲ್ಲಿಂದಲೇ ಆತನು ಏರಿ ಹೋದದ್ದು. ನಾವು ಅಪೊಸ್ತಲಕೃತ್ಯ 1ನೇ ಅಧ್ಯಾಯ 11, 12 ಆ ವಾಕ್ಯವನ್ನು ಓದುವಾಗ ಆ ಎಣ್ಣೆ ಮರಗಳ ಗುಡ್ಡದಿಂದ ಆತನು ಏರಿ ಹೋದವಾಗೆ ತಿರುಗಿ ಅದೇ ರೀತಿ ತಿರುಗಿ ಬರ್ತಾನೆಂಬ ಸಂದೇಶವನ್ನು ದೇವದೂತರು ನಂತರ ಶಿಷ್ಯರಿಗೆ ಹೇಳಿರುವಂಥದ್ದನ್ನು ಕಾಣ್ತೇವೆ. ಜಕರ್ಯ 14:1-4 ವಾಕ್ಯ ಪ್ರಕಾರ, ಜಕರ್ಯ 14:1-4 ಪ್ರಕಾರವಾಗಿ ಆತನು ಅಲ್ಲಿ ಅದೇ ಸ್ಥಳಕ್ಕೆ ಯೆರೂಸಲೇಮಿನಲ್ಲಿರುವಂಥ ಎಣ್ಣೆ ಮರಗಳ ಗುಡ್ಡದಲ್ಲಿ ಆತನು ಇಳಿದು ಬರುವಂಥದ್ದನ್ನು, ಸಭೆ ಜೊತೆಯಲ್ಲಿ ಬರುವಂಥದ್ದನ್ನು ನಾವು ಕಾಣ್ತೇವೆ ಪ್ರಿಯರೇ. ನಾವು ಭವಿಷ್ಯದಲ್ಲಿ ಒಂದೊಂದಾಗಿ ಇವೆಲ್ಲ ವಿಷಯಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಈಗ ನಾವು ಧ್ಯಾನಿಸುವಂಥದ್ದು ಯೇಸು ಕ್ರಿಸ್ತನ ರಹಸ್ಯ ಬರಣಕ್ಕೆ ಸಂಬಂಧವಾಗಿ. ನಾವು ನಿನ್ನೆವರೆಗೆ ಯೇಸು ಕ್ರಿಸ್ತನ ರಹಸ್ಯ ಬರಣದ ಗುರುತುಗಳನ್ನು ನಾವು ಧ್ಯಾನ ಮಾಡಿದ್ದೆವು. ಕಾರಣ ಯೇಸು ಎಲ್ಲಿ ಕೂಡ ಹೇಳಿಲ್ಲ ಇಂಥ ವರ್ಷ, ಇಂಥ ತಿಂಗಳು, ಇಂಥ ಸಮಯದಲ್ಲಿ ಆತನು ಬರ್ತಾನೆಂಬುದಾಗಿ. ಆದರೆ ಗುರುತುಗಳನ್ನು ತಿಳಿಸಿದ್ದಾನೆ. ಈ ಗುರುತುಗಳ ಮೂಲಕ, ಈ ಸಂಭವಗಳ ಮೂಲಕ ನಾವು ತಿಳ್ಕೊಳ್ತೇವೆ ಯೇಸು ಬರ್ತಾ ಇದ್ದಾನೆ, ಬೇಗನೆ ಆತನ ಬರೋಣ ಇದೆ ಎಂಬುದಾಗಿ, ರಹಸ್ಯ ಬರಣ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿಯೇ ಗುರುತುಗಳನ್ನು ಮುಂಚಿತವಾಗಿ ದೇವರ ಮಕ್ಕಳಾದ ನಮಗೆ ಆತನು ಪ್ರಕಟಪಡಿಸಿದ್ದಾನೆ ಪ್ರಿಯರೇ. ಈಗ ಇವತ್ತು ನಾವು ಧ್ಯಾನ ಮಾಡೋಣ, ಯಾವ ರೀತಿಯಲ್ಲಿ ಆತನ ರಹಸ್ಯ ಬರೋಣಕ್ಕೆ ಸಭೆಯಾದ ನಾವು, ಮೊದಲಿಗೆತ್ತೆಂಬ ಸಭೆಯಾದ ನಾವು ಸಿದ್ಧವಾಗಬೇಕು. ಈ ಸಂಗತಿಗಳನ್ನು ಇವತ್ತು ನಾವು ಧ್ಯಾನ ಮಾಡ್ತೇವೆ. ನಾಳೆ ಪರಲೋಕದಲ್ಲಿ ನಡೆಯಬೇಕಾದ 3 ಸಂಗತಿಗಳು, ಅದನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಅಲ್ಲಲ್ಲಿಯ ಇವತ್ತು ನಾವು ಧ್ಯಾನಿಸುವಂಥದ್ದು ಯೇಸು ಕ್ರಿಸ್ತನ ಬರೋಣಕ್ಕೆ ಸಭೆ ಯಾವ ರೀತಿಯಲ್ಲಿ ತನ್ನನ್ನು ಸಿದ್ಧಪಡಿಸಿಕೊಳ್ಳಬೇಕೆಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ನಾಳೆ ದಿವಸದಲ್ಲಿ ನಾವು ಧ್ಯಾನಿಸ್ತೇವೆ ಪರಲೋಕದಲ್ಲಿ ಪ್ರಧಾನವಾದ 3 ಸಂಗತಿಗಳು ನಡೆಯಬೇಕಾದದ್ದು, ಅದು ಏನು, ಹೇಗೆ ಎಂಬುದಾಗಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಬನ್ನಿರಿ, ನಾವು ಈ ಒಂದು ಯಾವ ರೀತಿ ನಾವು ಸಭೆ ಸಿದ್ಧವಾಗಬೇಕು, ನಾವು ಸಿದ್ಧವಾಗಬೇಕು ಆತನ ರಹಸ್ಯ ಬರಣಕ್ಕೆ ನಾವು ಧ್ಯಾನ ಮಾಡೋಣ. ಒಂದನೇದಾಗಿ ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯ
ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2 ವರ್ಸಸ್ 5 ಓದುವ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ದೇವರು ಹೇಳ್ತಾ ಇದ್ದಾನೆ, ಯೇಸು ಹೇಳ್ತಾ ಇದ್ದಾನೆ ಈ ಸಭೆಯನ್ನು ನೋಡಿಕೊಂಡು, ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಅಂದ್ರೆ ಮಾನಸಾಂತರ ಪಡು. ಈ ಪದಕ್ಕೆ ಆಂಗ್ಲದಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ರಿಪೆಂಟ್ ಎಂಬುದಾಗಿ ಕೊಡಲ್ಪಟ್ಟಿದೆ. ರಿಪೆಂಟ್ ಅಂದ್ರೆ ಪಶ್ಚಾತ್ತಾಪ ಪಡು, ದೇವರ ಕಡೆಗೆ ತಿರುಗಿಕೋ, ಮಾನಸಾಂತರ ಪಡು ಎಂಬುದಾಗಿ ಅರ್ಥ ಬರ್ತದೆ. ಅಂದ್ರೆ ಯಾರಿಗೆ ಹೇಳ್ತಾ ಇದ್ದಾನೆ ಸ್ವಾಮಿ? ಸಭೆಗೆ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ಅಲ್ಲಲ್ಲಿಯ ನಿಂತಿರುವಂಥ ಒಂದು ಸಭೆಗೆ ಕರ್ತನು ಈ ವಾರ್ತೆಯನ್ನು ಕೊಡ್ತಾ ಇದ್ದಾನೆ. ಅಂದರೆ ನೀನು ಮಾನಸಾಂತರ ಪಡಬೇಕು. ಇಲ್ಲಿಂದ ಬಿದ್ದಿದ್ಯಾ, ಅಲ್ಲಿಂದ ಎದ್ದು ಬರಬೇಕು. ಎಫೆಸ ಸಭೆಯ ಕುರಿತಾಗಿ ಓದುವುದಾದರೆ ನಾವು ಅಪೊಸ್ತಲರ 19ನೇ ಅಧ್ಯಾಯದಲ್ಲಿ ಎಂಥ ಒಂದು ಉಜ್ಜೀವನ 11ನೇ ವಾಕ್ಯದಿಂದ 20ನೇ ವಾಕ್ಯದ ಓದಿದ್ರೆ ಎಷ್ಟೋ ಮಂತ್ರವಾದಿಗಳು ರಕ್ಷಣೆ ಹೊಂದಿದ್ರು, ಮಾಟಗಾರರು ರಕ್ಷಣೆ ಹೊಂದಿದ್ರು. ವಿಚ್ ಡಾಕ್ಟರ್ಸ್ ಅಂದರೆ ಮಂತ್ರವಾದಿಗಳನ್ನು ಸಿದ್ಧಪಡಿಸುವಂಥ ವಿಚ್ ಡಾಕ್ಟರ್ಸ್ ಅವರೆಲ್ಲ ರಕ್ಷಣೆ ಹೊಂದುವಂಥದ್ದು ಕಾಣ್ತೇವೆ ನಾವು. ಅವರು ಈ ಮಂತ್ರವಾದ ಮಾಡಲಿಕ್ಕೆ ಉಪಯೋಗಿಸುವಂಥ ಪುಸ್ತಕಗಳನ್ನು ಅವರು ಸುಟ್ಟು ಹಾಕುವಂಥದ್ದು ಕಾಣ್ತೇವೆ. ಅನೇಕ ಕುಂಟರು ನಡೆದರು, ಅನೇಕ ರೋಗಿಗಳು ಸೌಖ್ಯವಾದರು ಎಂಬುದನ್ನು ನೋಡ್ತೇವೆ. ದೆವ್ವ ಪೀಡಿತರು, ದುರಾತ್ಮ ಪೀಡಿತರು ಬಿಡುಗಡೆ ಹೊಂದಿರೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಅಂದರೆ ಮಂತ್ರವಾದ ಬಾಧಿತರು ಅಲ್ಲಿ ಬಿಡುಗಡೆ ಹೊಂದುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದು ಅನೇಕರು ತಮ್ಮ ಪಾಪಗಳನ್ನು ಬಹಿರಂಗವಾಗಿ ಅರಿಕೆ ಮಾಡಿಕೊಂಡು ಅಲ್ಲಿ ದೇವರ ಕಡೆಗೆ ತಿರುಗಿ ಬರುವಂಥದ್ದನ್ನು ನಾವು ಕಾಣ್ತೇವೆ. ಇಂಥ ಉಜ್ಜೀವನ ಹೊಂದಿದಂಥ ಒಂದು ಎಫೆಸ ಸಭೆ ನಾವು ನೋಡ್ತಾ ಇದ್ದೇವೆ. ಕೊನೆಯ ಸಮಯಕ್ಕೆ ಬರುವಾಗ ಕರ್ತನು ಕೊಡುವಂಥ ಒಂದು ಸಂದೇಶ ಏನೆಂದರೆ, ನೀನು ಎಲ್ಲಿಂದ ಬಿದ್ದಿದೆಯೋ ಅಲ್ಲಿಂದ ನೀನು ತಿರುಗಿ ಏಳಬೇಕು. ಅದು ನಿನ್ನ ನೆನಪಿಗೆ ತಂದುಕೊಂಡು ನೀನು ದೇವರ ಕಡೆ ತಿರುಗು, ಮಾನಸಾಂತರ ಪಡು ಎಂಬುದಾಗಿ ಕರ್ತನು ಆಲೋಚನೆ ಕೊಡುವಂಥದ್ದನ್ನು, ಎಚ್ಚರಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಸಭೆ ಎಂಬುದಾಗಿ ಹೇಳುವಾಗ ಅದು ನಾವಾಗಿದ್ದೇವೆ. ಚರ್ಚ್ ಅಂದರೆ ನಾವು. ಚರ್ಚ್ ಅಂದರೆ ಕಟ್ಟಡವಲ್ಲ ಪ್ರಿಯರೇ. ಚರ್ಚ್ ಅಂದರೆ ರಕ್ಷಣೆ ಹೊಂದಿದ ದೇವ ಜನರ ಗುಂಪು ಆಗಿದೆ. ಈ ವಾಕ್ಯದ ಮೂಲಕ ಕರ್ತನು ಮಾತಾಡುವಂಥದ್ದು ನನ್ನೊಂದಿಗೂ ನಿಮ್ಮೊಂದಿಗೂ ಆಗಿದೆ ಪ್ರಿಯರೇ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಎಲ್ಲರಿಗೂ ಆಸೆ ಇದೆ ರಾಪ್ಚರಲ್ಲಿ ನಾವು ಪರಲೋಕಕ್ಕೆ ಹೋಗಬೇಕು, ಎತ್ತಲ್ಪಡುವಿಕೆಯಲ್ಲಿ ಪರಲೋಕಕ್ಕೆ ಹೋಗಬೇಕೆಂಬುದಾಗಿ ಎಲ್ಲರೂ ಆಸೆ ಪಡ್ತಾರೆ. ಯಾರಿಗೆ ಇಲ್ಲಿ ಉಳಿಲಿಕ್ಕೆ ಇಷ್ಟ ಇಲ್ಲ ಪ್ರಿಯರೇ. ಆದರೆ ಹಲ್ಲಲಿಯ ಎಲ್ಲರಿಗೂ ಆಸೆ ಇರುವಂಥ ಪ್ರತಿಯೊಬ್ಬರ ಕರ್ತನು ಹೇಳುವಂಥದ್ದು, ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ದೇವರ ಕಡೆಗೆ ತಿರುಗದೆ ಹೋದರೆ ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದೊಳಗಿಂದ ನಾನು ತೆಗೆದು ಹಾಕುವೆನು. ಕಳೆದ ದಿವಸಗಳ ಧ್ಯಾನದಲ್ಲಿ ನಾನು ನಿಮ್ಮದಿ ಮಾತಾಡಿದ್ದೇನೆ. ಇವತ್ತು ಎಫೆಸದಲ್ಲಿ ಸಭೆ ಇಲ್ಲ, ಸಭೆಯಲ್ಲಿ ಇಲ್ಲ ಪ್ರಿಯರೇ. ದುಃಖಕರವಾದಂಥ ಸಂಗತಿ. ಟರ್ಕಿ ಎಂಬುದಾಗಿ ಹೇಳುವಂಥ ದೇಶ ಇವತ್ತು ನಾವು ನೋಡ್ತೇವೆ. ಅಲ್ಲಿ 7 ಸಭೆಗಳು, ಅಲ್ಲಿ ಅದರ ಪಳೆ ಉಳಿಕೆಗಳಲ್ಲಿ ಕಾಣ್ತೇವೆ. ಅದು ಸಭೆಗಳಲ್ಲಿ ಇಲ್ಲ, ಆ ಸ್ಥಳಗಳು ಇವತ್ತು ಅಲ್ಲಿ ಇದ್ದೇವೆ ಪ್ರಿಯರೇ. ಅವಶೇಷಗಳನ್ನು, ಬಿದ್ದು ಹೋದ ಕಟ್ಟಡದ ಅವಶೇಷಗಳನ್ನು ಆ ಸ್ಥಳದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ದೇವರು ಹೇಳಿದ್ದ, ನಿನ್ನ ದೀಪಸ್ತಂಭವನ್ನು ನಿನ್ನ ಮಾನಸಾಂತರ ಪಡೆದಿದ್ರೆ, ಪಶ್ಚಾತ್ತಾಪ ಪಡೆದೋದ್ರೆ ಅದರ ಸ್ಥಳದೊಳಗಿಂದ ನಿನ್ನ ದೀಪಸ್ತಂಭನ ತೆಗೆದು ಹಾಕ್ತೇನೆಂಬ ಎಚ್ಚರಿಕೆಯ ಸಂದೇಶವನ್ನು ಈ ಸಭೆಗೆ ಕೊಟ್ಟಿರುವಂಥದ್ದನ್ನು ಕಾಣ್ತೇವೆ. ಇವತ್ತು ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಲೋಚನೆಗಳು ಇವೆಲ್ಲವನ್ನು ಅರಿತಂಥ ದೇವರು ಪ್ರಿಯರೇ. ನಾವು 139 ಕೀರ್ತನೆ 1ರಿಂದ 11ನೇ ವಾಕ್ಯದಲ್ಲಿ ಅನೇಕ ಸಲ ಈ ಅಧ್ಯಾಯದಲ್ಲಿ ವಾಕ್ಯ ಓದಬೇಕಾದ್ರೆ ಒಂದ್ಸಲ ಓದಿ ನೋಡೋಣ. ನಾವು ಕೂತ್ಕೊಳ್ಳುವುದು, ನಾವು ನಿಂತಿರುವಂಥದ್ದು, ನಾವು ಹೇಳುವಂಥದ್ದು, ಯೋಚಿಸುವಂಥದ್ದು ಎಲ್ಲವನ್ನು ದೇವರು ತಿಳಿದಂಥ ದೇವರೆಂಬುದಾಗಿ ಓದುವ. 139 Psalms 1-11, 139 ಕೀರ್ತನೆ 1ರಿಂದ 11ನೇ ವಚನ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತಿದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರ
ಗೋಚರವಾಗಿದೆ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೆ ಇರುವಂತದ್ದು ಒಂದು ಇಲ್ಲ. ನೋಡಿ, ನಮ್ಮ ಮಾತುಗಳು, ನಮ್ಮ ನಡತೆ, ನಮ್ಮ ನುಡಿಗಳು, ಕೂತ್ಕೊಳ್ಳೋದು, ಹೇಳುವಂಥದ್ದು, ಮಲಗುವಂಥದ್ದು, ಯಾವ ಸ್ಥಳಕ್ಕೆ ಹೋಗುವುದು ಎಲ್ಲ ತಿಳಿದಂತ ದೇವರು. ಮುಂದೆ ಓದಿ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಉನ್ನತವಾದದ್ದು ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ ನಿನ್ನ ಕಣ್ಣಿಗೆ ಮರೆಯಾಗುವಂತೆ. ನಿನ್ನ ಕಣ್ಣಿಗೆ ಅಂದ್ರೆ ದೇವರ ದೃಷ್ಟಿಗೆ ನಾವು ತಪ್ಪಿಸಿಕೊಳ್ಳಿಕ್ಕೆ ಆಗಲ್ಲ. ಇಬ್ರಿಯ 4:13 ಒಂದು ವಾಕ್ಯ ಓದಿ. Hebrew 4:13. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆ ಇಲ್ಲದಾಗಿಯೂ ಬಯಲಾದದ್ದಾಗಿಯೂ ಇದೆ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು ಇಲ್ಲ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ದೇವರ ದೃಷ್ಟಿಗೆ ಮುಚ್ಚು ಮರೆ ಯಾವುದು ಮಾಡ್ಲಿಕ್ಕೆ ಆಗಲ್ಲ. ಅದ ಕಾರಣ 139ಕ್ಕೆ ತಿರುಗಿ ಬನ್ನಿ. ನಿನ್ನ ಕಣ್ಣಿಗೆ ಮರೆಯಾಗಿರುವಂತೆ ಎಲ್ಲಿಗೆ ಓಡಲಿ. ಮೇಲನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು. ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲಿಯು ನನ್ನನ್ನು ಕವಿಯುವುದು. ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡರೇನು. ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ಮಾತಾಡುವಂಥ ಮಾತುಗಳು, ಕೇಳುವಂಥ ಕೇಳುವಿಕೆ, ನೋಡುವಂಥ ನೋಟ, ಯೋಚಿಸುವಂಥ ಯೋಚನೆ, ಪ್ರತಿಯೊಂದು ಸಂಗತಿಗಳು ದೇವರ ದೃಷ್ಟಿಗೆ ಮರೆಯಾಗಿಲ್ಲ. ಇವತ್ತು ನಾವು ಯಾವುದೇ ರೀತಿಯ ರಹಸ್ಯ ಪಾಪಗಳಲ್ಲಿ ಜೀವಿಸ್ತಾ ಇದ್ದರೆ, ಅಥವಾ ಕಳ್ಳತನ, ವಂಚನೆ, ಮೋಸ ಆಗಿರಬಹುದು, ಇನ್ನೊಬ್ಬರು ದೂಷಿಸುವಂಥ ಸಂಗತಿ ಆಗಿರಬಹುದು, ಇನ್ನೊಬ್ಬರು ನಿಂದಿಸುವಂಥ ಸಂಗತಿ ಆಗಿರ್ಬೋದು, ಇನ್ನೊಬ್ಬರ ಹೊಟ್ಟೆ ಕಿಚ್ಚು ಪಾಡುವಂಥ ಸಂಗತಿ ಆಗಿರ್ಬೋದು, ದೇವರಿಗೆ ಇಷ್ಟ ಇಲ್ಲದ ಯಾವುದೇ ಸಂಗತಿಗಳು ನಾವು ಮಾಡ್ತಾ ಇರುವುದಾದರೆ ಇವತ್ತು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ನಾವು ಕ್ಷಮಾಪಣೆ ಕೇಳಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ವಾಕ್ಯ ಹೇಳ್ತದೆ, ಪಾಪವು ನಮ್ಮನ್ನು ಬೀಡಿಸುವಂಥದ್ದಾಗಿದೆ. ಪಾಪವು ಆತ್ಮಿಕತೆಯಿಂದ ನಮ್ಮನ್ನು ಬೀಡಿಸುವಂಥದ್ದಾಗಿದೆ. ಪಾಪವು ನಮ್ಮನ್ನು ಆತ್ಮಿಕತೆಯಿಂದ ತಪ್ಪಿಸುವಂಥದ್ದು ಕೂಡ ಆಗಿದೆ. ಯಾಕಂದರೆ ಎಫೆಸ ಸಭೆಗೆ ಸ್ಪಷ್ಟವಾಗಿ ದೇವರು ಹೇಳ್ತಾನೆ, ರೆವಲ್ಯೂಷನ್ 2:5, ಪ್ರಕಟ 2:5ರಲ್ಲಿ, ನೀನು ಎಲ್ಲಿಂದ ಬಿದ್ದಿದ್ದೀಯೋ ಎಂದು ನಿನ್ನ ನೆನಪಿಗೆ ತಂದುಕೊಂಡು ನೀನು ದೇವರ ಕಡೆಗೆ ತಿರುಗಿಕೋ. ಎಲ್ಲಿಂದ ಬಿದ್ದಿ, ಯಾವ ಭಾಗದಲ್ಲಿ ಬಿದ್ದಿದ್ದಿ, ಯಾವ ಪಾಪದಲ್ಲಿ ಬಿದ್ದಿದ್ದಿ, ಯಾವ ಭಾಗದಲ್ಲಿ ನೀನು ಬಲಹೀನನಾಗಿದ್ದಿ, ಅದನ್ನು ನೆನಪೇ ತಂದುಕೊಂಡು ನೀನು ರಿಪೆಂಟ್ ಆಗು, ಪಶ್ಚಾತ್ತಾಪ ಪಡು ಎಂಬುದಾಗಿ ಇಲ್ಲಿ ಕರ್ತನು ಕರೆ ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಹಾಗಾದರೆ ಪಶ್ಚಾತ್ತಾಪದ ಫಲಗಳು ನಾವು ಕೊಡುವರಾಗಿರಬೇಕು. ಯಾರೊಟ್ಟಿಗೆ ಸಂಬಂಧ ಸರಿ ಇಲ್ಲದರೆ ಆ ಸಂಬಂಧನ ಸರಿಪಡಿಸಿಕೊಳ್ಳಬೇಕು. ಯಾಕೆ ಗೊತ್ತುಂಟಾ, ನಾವು ಯೇಸುಸ್ವಾಮಿ ಯಾವಾಗ ಬೇಕಾದರೆ ಬರಬಹುದು. ಯೇಸುಸ್ವಾಮಿ ಬರುವಂಥ ಸಂದರ್ಭದಲ್ಲಿ ನಾವು ಸಿದ್ಧರಾಗದೆ ಹೋದರೆ ನಮ್ಮ ಪರಿಸ್ಥಿತಿ ಏನಾಗಿರ್ಬೋದು ಸ್ವಲ್ಪ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಇವತ್ತು ಈಗ ಯೇಸುಸ್ವಾಮಿ ಬರ್ತಾನೆ ಎಂಬ ಉದ್ದೇಶದೊಂದಿಗೆ ನಾವು ಯಾವಾಗಲೂ ಸಿದ್ಧವಾಗಿರಬೇಕು. ಇವತ್ತು ರಾತ್ರಿ ಬರ್ಬೋದು, ಈಗ ಸ್ವಲ್ಪ ಸಮಯದಲ್ಲೇ ಬರ್ಬೋದು ಎಂಬಂಥ ಆ ಒಂದು ಭಾವನೆಯೊಂದಿಗೆ, ಉದ್ದೇಶದೊಂದಿಗೆ ನಾವು ಯಾವಾಗಲೂ ಸಿದ್ಧವಾಗಿರಬೇಕು. ಕಾರಣ ಯಾವಾಗ ಬೇಕಾದರೂ ಯೇಸುಸ್ವಾಮಿ ಬರ್ಬೋದು. ಒಂದು ಲಂಡನ್ನಲ್ಲಿ ಒಬ್ಬ ಯಜಮಾನ ಒಂದು ಸುಂದರವಾದ ಎಷ್ಟೋ ಲಕ್ಷ ಖರ್ಚು ಮಾಡಿ ತೋಟವನ್ನು ಸಿದ್ಧಪಡಿಸಿದಂತೆ. ಆ ತೋಟ ನೋಡಿಕೊಡೋದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿದ. ಕೊನೆಗೆ ಆತನು ತನ್ನ ಆ ತೋಟ ನೇಮಕ ಮಾಡಿದ ವ್ಯಕ್ತಿಗೆ ಒಂದು ದಿವಸ ಹೇಳಿದ, ನಾನು ನಾಳೆ ಬರ್ತೇನೆ ಎಂಬುದಾಗಿ ಹೇಳಿ ಆತ ಅಮೆರಿಕ ದೇಶಕ್ಕೆ ಹೋದ. ಅದರ ನಂತರ ಒಂದು ದಿವಸ ಅಲ್ಲ, ಕೆಲವು ದಿವಸ ಆಯಿತು, ತಿಂಗಳುಗಳಾಯಿತು, 2 ವರ್ಷ ಆಯಿತು, ಬರಲೇ ಇಲ್ಲ. ಒಂದು ದಿವಸ
ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಅಲ್ಲಿ ತಿರುಗಾಡ್ತಾ ಹೋಗುತ್ತಿದ್ರಂತೆ. ತೋಟವನ್ನು ನೋಡಿ ತುಂಬ ಸಂತೋಷವಾಯಿತು ಅವರಿಗೆ. ಆಗ ಅವರು ಮಾತಾಡ್ತಾ ಆ ತೋಟ ನೋಡಿಕೊಳ್ಳುವಂಥ ವ್ಯಕ್ತಿಗೆ ಹೇಳಿದ್ರಂತೆ, ನಿಮ್ಮ ಯಜಮಾನ ದಿನಾಲೂ ಇಲ್ಲಿ ನೋಡಲಿಕ್ಕೆ ಬರ್ತಾರಂತ ಕಾಣ್ತದೆ, ಇಷ್ಟು ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಮತ್ತು ಕ್ಲೀನಾಗಿ ಇಟ್ಟುಕೊಂಡಿದ್ದೀರಲ್ಲ ಎಂಬುದಾಗಿ. ಆಗ ಆ ನೇಮಕ ಮಾಡಲ್ಪಟ್ಟ ವ್ಯಕ್ತಿ ಹೇಳಿದಂತೆ, ಇಲ್ಲ, ನನ್ನ ಯಜಮಾನ 2 ವರ್ಷ ಆಯಿತು ನಾಳೆ ಬರ್ತೇನೆ ಎಂಬುದಾಗಿ ಹೇಳಿ ಇಲ್ಲಿವರೆಗೆ ಆತನು ಬರಲಿಲ್ಲ. ನಾನು ಭಾವಿಸುತ್ತೇನೆ ಆತನು ಇವತ್ತು ಬರ್ತಾನೆಂಬುದಾಗಿ. ಅದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ನಾನು ಸುಂದರವಾಗಿ ಅಚ್ಚುಕಟ್ಟಾಗಿ ಇಟ್ಟುಕೊಡ್ತಾ ಇದ್ದೇನೆ ಎಂಬುದಾಗಿ ಅವರು ಹೇಳಿದ್ರಂತೆ. ಹೌದು ಪ್ರಿಯರೇ, ಯೇಸು ಸ್ವಾಮಿ ಬೇಗನೆ ಬರ್ತಾನೆ ಎಂಬುದಾಗಿ ಹೇಳಿ ಹೋಗಿದ್ದಾನೆ. ಅದು ಯಾವಾಗ ಬೇಕಾದರೆ ಬರ್ಬೋದು. ಯೋಹನನ ಸುವಾರ್ತೆ 14ನೇ ಅಧ್ಯಾಯ 1-3 ವಾಕ್ಯ ಓದುವಾಗ, ನೀವು ಕಳವಳಗೊಳ್ಳದಿರಿ, ನನ್ನ ತಂದೆಯಲ್ಲಿ ನಂಬಿಕೆ ಇಡಿ, ನನ್ನಲ್ಲಿಯೂ ನಂಬಿಕೆ ಇಡ್ರಿ. ಯಾಕಂದರೆ ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧಪಡಿಸುತ್ತೇನೆ. ನಾನು ತಿರುಗಿ ಬಂದು ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ. ಯಾಕೆಂದರೆ ನಾನು ಇರುವಲ್ಲಿ ನೀವು ಇರಬೇಕು. ಯೇಸು ಬರ್ತೇನೆಂಬುದಾಗಿ ಹೋಗಿದ್ದಾನೆ, ಕರ್ಕೊಂಡು ಹೋಗೋದಕ್ಕೆ ಬರ್ತೇನೆಂಬುದಾಗಿ ಹೋಗಿದ್ದಾನೆ. ಯಾವಾಗ ಬೇಕಾದರೂ ಬರ್ಬೋದು. ಲೋಕದಲ್ಲಿ ಗುರುತುಗಳು ನೋಡುವಾಗ ಆತನು ಬೇಗನೆ ಬರಲಿಕ್ಕಿದ್ದಾನೆಂಬುದಾಗಿ ತಿಳ್ಕೊಳ್ತಾ ಇದ್ದೇವೆ. ಇವತ್ತು ಲೋಕದಲ್ಲಿ ಕೊರೋನಾದ ಭಯ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಕೊರೋನಾದಿಂದ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಮಾತ್ರವಲ್ಲ, ಅನೇಕ ಕಡೆ ಬರಗಾಲಗಳು, ಅನೇಕ ಕಡೆಗಳಲ್ಲಿ ಜಲಪ್ರಳಯಗಳು ಸಂಭವಿಸಿ ನಷ್ಟಗಳು ಸಂಭವಿಸುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇವೆಲ್ಲದರೂ ಮಧ್ಯದಲ್ಲಿ ನಾವು ತಿಳ್ಕೊಳ್ಬೇಕು, ಯೇಸು ಬೇಗನೆ ಬರ್ತಾ ಇದ್ದಾನೆ. ಆದರೆ ಮುಖ್ಯ ವಿಷಯ, ಇವತ್ತು ನಾನು ಮತ್ತು ನೀವು ಸಿದ್ಧವಾಗಿದ್ದೇವಾ? ಇವತ್ತು ರಾತ್ರಿ ಯೇಸು ಬರುವುದಾದರೆ ನಾವು ಎತ್ತಲ್ಪಡೋದಕ್ಕೆ ಸಾಧ್ಯವಾ? ಅದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಪ್ರಿಯ. ಈ ಸಮಯದಲ್ಲಿ ಕರ್ತನ ಬಳಿ ನಾವು ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಕೇಳ್ಕುವ. ಯಾವುದೇ ರೀತಿಯ ಪಾಪಗಳನ್ನು ಮಾಡಿರುವುದಾದರೆ, ರಕ್ಷಣೆ ಹೊಂದಿದ ನಂತರವೂ ಕೂಡ ಪಾಪದಲ್ಲಿ ಜೀವಿಸಿರುವುದಾದರೆ, ದೇವರ ಬಳಿ ಪಶ್ಚಾತ್ತಾಪಪಟ್ಟು ನಾವು ಕ್ಷಮಾಪಣೆ ಕೇಳಿಕೊಳ್ಳೋಣ. ಕರ್ತನೆ ಕ್ಷಮಿಸು, ರಕ್ತದ ಮೂಲಕ ನಮ್ಮ ತೊಳೆದು ಶುದ್ಧಿ ಮಾಡು ಎಂಬುದಾಗಿ ದೇವರ ಬಳಿ ಕೇಳಿಕೊಳ್ಳೋಣ. ಯಾಕಂದರೆ ಜ್ಞಾನೋಕ್ತಿ 28:13 ಪ್ರಾಬ್ಸ್ 28:13 ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದೆಂಬುದಾಗಿ ವಾಕ್ಯ ಭಾಗದಲ್ಲಿ ಪ್ರಿಯರೇ ನಾವು ಓದುತ್ತೇವೆ. ಪ್ರಿಯರೇ, ದೇವರ ಸಮ್ಮುಖದಲ್ಲಿ ನಾವೇ ನಮ್ಮನ್ನು ನಿಲ್ಲಿಸಿ ನಮ್ಮನ್ನೇ ಸ್ವಪರೀಕ್ಷೆ ಮಾಡಿಕೊಳ್ಳೋಣ. ಯಾಕಂದರೆ ಕೀರ್ತನೆ 19:12-14 ವಾಕ್ಯ ಓದುವ. ಸಾಮ್ ಚಾಪ್ಟರ್ 19:12-14. ತನ್ನ ತಪ್ಪುಗಳನ್ನೆಲ್ಲ ತಿಳುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಮರೆಯಾದವುಗಳಿಂದ ಮರೆಯಾದ ಪಾಪಗಳು ಅಂದರೆ ನನಗೆ ತಿಳಿಯದಿರುವಂಥ ಪಾಪಗಳು, ನಾನು ತಪ್ಪು ಮಾಡಿದ್ದೇನೆ, ಅದು ನನಗೆ ಗೊತ್ತಾಗಿಲ್ಲ. ಉದಾಹರಣೆಗೆ 2 ಸಾಮ್ಯ ಚಾಪ್ಟರ್ 11ನಲ್ಲಿ 1ನೇ ವಾಕ್ಯದ ಓದುವಾಗ, ಬೆತ್ಷೆಬೆಯೊಟ್ಟಿಗೆ ದಾವೀದ ವ್ಯಭಿಚಾರ ಪಾಪ ಮಾಡಿದ, ಅವನಿಗೆ ಅದು ಪಾಪ ಅಂತ ಗೊತ್ತಾಗಲಿಲ್ಲ, ಅವನು ದೊಡ್ಡ ಅರಸನಾಗಿದ್ದ. ಆದರೆ 12ನೇ ಅಧ್ಯಾಯದಲ್ಲಿ ದೇವರು ಏನು ಮಾಡಿದ, ನಾತನ್ ಎಂಬ ಪ್ರವಾದಿ ಆತನ ಕಳಿಸಿದಾಗಲೇ ಅವನ ತಪ್ಪಿನ ಆತನಿಗೆ ಅರಿವಾದದ್ದು. ಕೀರ್ತನೆ 51 ನಾವು ಓದುವುದಾದರೆ ಆತನ ಮಾನಸಾಂತರದ ಕೀರ್ತನೆ ಆಗಿದೆ ಪ್ರಿಯರೇ. ನಮ್ಮ ತಪ್ಪಿನ ಅರಿವು ನಮಗೆ ಆಗಬೇಕು, ಇದು ತಪ್ಪು ಎಂದು ನಮಗೆ ಅದರ ತಿಳುವಳಿಕೆ ಬರಬೇಕು. ಅದಕ್ಕಾಗಿ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಬೇಕು ಪ್ರಿಯರೇ. ಇಲ್ಲಿ ದಾವೀದನು ಪ್ರಾರ್ಥಿಸುವಂಥದ್ದು ಕಾಣ್ತಾ ಇದ್ದೇವೆ ನಾವು. ಓದಿ, ಕಂಟಿನ್ಯೂ. ಸಾಮ್ 19. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಬೇಕೆಂದು ಪಾಪ ಅಂದ್ರೆ ನಾವು ತಿಳಿದು ಮಾಡುವಂತ ಪಾಪಗಳು. ಅಂತ ಪಾಪಗಳು ನನ್ನನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಎಂತ ಪ್ರಾರ್ಥನೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ದಾವೀದನ ಪ್ರಾರ್ಥನೆಯಲ್ಲಿ ನೋಡ್ತಾ ಇದ್ದೇವೆ. ನಾವು ಕೂಡ ಪ್ರಾರ್ಥನೆ ಮಾಡೋದು, ಪವಿತ್ರ ಆತ್ಮನೇ ನನ್ನಲ್ಲಿರುವಂಥ ತಪ್ಪುಗಳನ್ನು ಪ್ರಕಟಪಡಿಸು, ದೋಷಗಳನ್ನು ನನಗೆ ಪ್ರಕಟಪಡಿಸು, ಅದಕ್ಕಾಗಿ ಪಶ್ಚಾತ್ತಾಪ ಪಡ್ತೇನೆ, ಕ್ಷಮಾಪಣೆ ಕೇಳಿಕೊಳ್ತೇನೆ ಎಂಬುದಾಗಿ ನಾವು ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಒಂದು ಒಳ್ಳೆಯ ಸಿದ್ಧತೆ ನಾವು ಮಾಡಿಕೊಳ್ಳೋಣ. ಯಾರ ಹಣ ಕೊಡಲಿಕ್ಕೆ ಬಾಕಿ ಇದೆಯಾ ಅವರಿಗೆ ತಿರುಗಿ ಕೊಡೋಣ. ಯಾರಿಗಾದರೂ ವಂಚನೆ ಮಾಡಿದ ಆಸ್ತಿ ವಿಷಯದಲ್ಲಿ, ನನಗೆ ಒಂದು ವ್ಯಕ್ತಿ ಗೊತ್ತು, ಒಂದು ಚಿಕ್ಕ ಒಂದು ಬಾರ್ಡರ್ಗೋಸ್ಕರ, ಒಂದು ಪಾಗರ್ಗ ಅಲ್ಲ, ಅದು ಮಣ್ಣಿನ ಒಂದು ಬೇಲಿ ಇತ್ತು. ಅದು ನನ್ನ ಬೇಲಿ, ಇದು ನಿನ್ನ ಬೇಲಿ ಅಂತ ಹೇಳಿ ವರ್ಷಗಟ್ಟಲೆ ಜಗಳ ಮಾಡಿ ಅವರದ್ದು ಸಂಬಂಧಿಕರು ಜಗಳ ಮಾಡಿ ಅಲ್ಲಲ್ಲಿಯ ಅವರು ಸತ್ತು ಹೋದರು, ಅಂಕಲ್ ಸತ್ತು ಹೋದರು. ಆ ಸ್ಥಳ ಇವತ್ತು ಹಾಗೆ ಬಿದ್ದು ಹೋಗಿದೆ. ಮಕ್ಕಳು ಕೂಡ ನೋಡ್ತಾ ಇಲ್ಲ.
ಇನ್ನೊಂದು ಅದರ ತುಂಡು ಅವರ ಇನ್ನೊಂದು ಸಂಬಂಧಿಕರಿಗೆ ಹೋಗಿದೆ, ಅದು ಬಾಲು ಹೋಗಿದೆ. ಇವತ್ತು ನಾವು ಜಗಳ ಮಾಡ್ತೇವೆ, ಒಂದು ಚಿಕ್ಕ ಚಿಕ್ಕ ಒಂದು ಗೇಣು ಒಂದು ಫೀಟ್ ಲ್ಯಾಂಡ್ಗೋಸ್ಕರ, ಸ್ಥಳಕ್ಕೋಸ್ಕರ ಜಗಳ ಮಾಡ್ತೇವೆ, ಪಾಲುಗಳಿಗೆ ಜಗಳ ಮಾಡ್ತೇವೆ, ಸಂಬಂಧವನ್ನು ನಮ್ಮ ಕುಟುಂಬದಲ್ಲಿರುವ ವ್ಯಕ್ತಿಗಳ ಸಂಬಂಧ ಒಡೆದಾಗ್ತೇವೆ, ಮುರಿತೇವೆ, ನಾವೇ ದ್ವೇಷ ಕಟ್ಟಿಕೊಳ್ತೇವೆ, ಹಗೆತನೆ ಮಾಡ್ತೇವೆ, ಕೆಲವೊಂದು ಕುಟುಂಬ ರಕ್ತ ಸುರಿಕೆ ಉಂಟಾಗುತ್ತದೆ. ಯಾವುದಕ್ಕೋಸ್ಕರ? ಇವೆಲ್ಲ ಒಂದು ದಿವಸದಲ್ಲಿ ಬಿಟ್ಟು ಹೋಗುವಂಥದ್ದಾಗಿದೆ. ಆದ ಕಾರಣ ನಾವು ಎಲ್ಲಿಯಾದರೂ ತಪ್ಪಿದ್ರೆ, ಎಲ್ಲಿಯಾದ್ರೂ ನಮ್ಮಿಂದ ಮೋಸಗಳಾಗಿರುವುದಾದರೆ, ಮೋಸದಿಂದ ಸಂಪಾದನೆ ಮಾಡಿದ್ದು ಅದು ಆಶೀರ್ವಾದವಲ್ಲ ಪ್ರಿಯರೇ. ಅದು ಸ್ಥಳ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಯಾವುದೇ ಮನೆ ಪ್ರಾಪರ್ಟಿಗಳಾಗಿರ್ಬೋದು, ಅಥವಾ ವಸ್ತುಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ನಮಗೆ ಆಶೀರ್ವಾದ ತರಲ್ಲ, ಅದು ಶಾಪವನ್ನು ತರುವಂಥದ್ದಾಗಿದೆ. ಇವತ್ತು ನಾವು ಪಶ್ಚಾತ್ತಾಪ ಪಡುವಂಥ ಒಂದು ಸಮಯ, ಅಥವಾ ಮಂತ್ರವಾದಿಗಳ ಬಳಿಗೆ ಹೋದಂಥ ವಿಚಾರಗಳು, ಅಥವಾ ಕೈಗೆ ಕಾಲಿಗೆ ಸೊಂಟಕ್ಕೆ ಅವರು ಕೊಟ್ಟಂಥ ತಾಯತ್ತಗಳನ್ನು ಹಗ್ಗಗಳನ್ನು ಕಟ್ಟಿದ್ದಂಥ ಸಂಗತಿ, ಅವರು ಕೊಟ್ಟಂಥ ವಸ್ತುಗಳ ಮನೆಯ ಒಳಗೆ ತಂದಿಟ್ಟ ಸಂಗತಿ, ಇಂಥದ್ದು ಯಾವುದು ಇರುವುದಾದರೂ ಕೂಡ ಇವತ್ತು ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಳ್ಳೋಣ ಪ್ರಿಯರೇ. ಆ ವಸ್ತುಗಳನ್ನು ನಾವು ಸುಟ್ಟು ಹಾಕಿ ಬಿಡೋಣ ಪ್ರಿಯರೇ. ದೇವರು ನಮ್ಮನ್ನು ಪ್ರೀತಿ ಮಾಡುವ ನಿಮಿತ್ತವಾಗಿ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸುತ್ತಾನೆ ಪ್ರಿಯರೇ. ಇವತ್ತು ಮಾನಸಾಂತರ ಪಡುವುದಕ್ಕಾಗಿ ಆತನು ಕರೆ ಕೊಡ್ತಾ ಇದ್ದಾನೆ. ಯಾಕೆ ಗೊತ್ತುಂಟ? ನಾವು ಆತನ ಬರೋಣಕ್ಕೆ ಸಿದ್ಧವಾಗಬೇಕು. ಸಿದ್ಧ ಆಗುವುದಕ್ಕೋಸ್ಕರವಾಗಿ ಆತನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಆತನು ಮಾತನಾಡುತ್ತಾನೆ ಪ್ರಿಯರೇ. ಹಾಗಾದರೆ ಮೊದಲನೇದಾಗಿ ಪ್ರಕಟಣೆ 2:5 ಪ್ರಕಾರ, ರೆವಲ್ಯೂಷನ್ 2:5 ಪ್ರಕಾರವಾಗಿ ನಾವು ನೋಡ್ತೇವೆ, ಮಾನಸಾಂತರ ಪಡಬೇಕು, ಪಶ್ಚಾತ್ತಾಪ ಪಡಬೇಕು, ಪಶ್ಚಾತ್ತಾಪ ಪಟ್ಟು ನಾವು ರೆಡಿ ಆಗಬೇಕು, ಸಿದ್ಧ ಆಗಬೇಕೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಎರಡನೇದಾಗಿ ಇಬ್ರಿಯ 10:25, ಹಿಬ್ರೂ ಚಾಪ್ಟರ್ 10:25 ಓದುವ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ನೋಡಿ, ಸಭೆಯಾಗಿ ಕೂಡಿ ಬರುವಂಥದ್ದು. ಸಭೆಯನ್ನು ಕಟ್ಟಿದವನು ಕರ್ತನಾದ ಯೇಸು ಸ್ವಾಮಿ. ಮ್ಯಾಥ್ಯೂ ಚಾಪ್ಟರ್ 16 17, 18, 19 ಓದುವುದಾದರೆ, ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆ ಮೇಲೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರ್ದೆಂಬುದಾಗಿ ಇಲ್ಲಿ ಓದ್ತೇವೆ. ಆಕ್ಟ್ಸ್ ಚಾಪ್ಟರ್ 20:28, ಅಪೊಸ್ತಲರ 20:28 ವಾಕ್ಯ. ಯೇಸು ಕ್ರಿಸ್ತನು ತನ್ನ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ ಪ್ರಿಯರೇ. ಸಭೆ ಕರ್ತನ ಯೇಸು ಸ್ವಾಮಿ ಸ್ಥಾಪಿಸುವುದ ಉದ್ದೇಶ ಏನೆಂದರೆ, ನಾವು ಆತ್ಮಿಕವಾಗಿ ಬೆಳೆಯುವುದಕ್ಕೋಸ್ಕರ. ಅಪೊಸ್ತಲರ 2:41 ವಾಕ್ಯ, ಆಕ್ಟ್ಸ್ ಆಫ್ ಅಪೊಸ್ತಲ್ 2 ಚಾಪ್ಟರ್ 41 ಓದ್ತೇವೆ. ಅವರ ಮಾತಿಗೆ ಒಪ್ಪಿಕೊಂಡರು, ಪಂಚತಮ ದಿವಸದಲ್ಲಿ ದೀಕ್ಷೆ ತೆಗೆದುಕೊಂಡರು. ಅವರು 3,000 ಜನರಿದ್ರು. ಅವ್ರು ಏನು ಮಾಡ್ತಿದ್ರು ಆತ್ಮಿಕ ಬೆಳೆಯುವುದಕ್ಕಾಗಿ? ಅವರು ಅಪೊಸ್ತಲರ 2:42 ಓದ್ತೇವೆ, ಅಪೊಸ್ತಲರ ಉಪದೇಶ ಕೊಡುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ ಅವರು ನಿರತರಾಗಿದ್ದರು. ನಮಗೆ ಸತ್ಯವೇದದ ವಾಕ್ಯದ ಉಪದೇಶ ಇಲ್ಲದೆ ಆತ್ಮಿಕವಾಗಿ ನಾವು ಬೆಳೆಯುವುದಕ್ಕೆ ಆಗುವುದಿಲ್ಲ. ಕಥೆಗಳನ್ನು ಕೇಳಿ ನಾವು ಆತ್ಮಿಕವಾಗಿ ಬೆಳೀಲಿಕ್ಕೆ ಆಗಲ್ಲ. ಕತೆ ಕೇಳಿ ಯೇಸುವಿನ ಬರೋಣಕ್ಕೆ ಸಿದ್ಧರಾಗುವುದಕ್ಕೆ ಆಗಲ್ಲ. ಕತೆ ಕೇಳಿ ಯೇಸುವಿನ ಬರೋಣದ ಸೂಚನೆ ತಿಳ್ಕೊಳ್ಳಿಕ್ಕೆ ಆಗಲ್ಲ. ವಾಕ್ಯ ಬೇಕು ಇವತ್ತು. ಅದಕ್ಕೆ ಕೀರ್ತನೆ 23:1 ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. 2ನೇ ವಾಕ್ಯದಲ್ಲಿ, ಆತನು ನನ್ನ ಹಸಿರುಗಾವಲಲ್ಲಿ ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ಆತನನ್ನು ನಡೆಸುತ್ತಾನೆ. 3ನೇ ವಾಕ್ಯ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನ ನಡೆಸುತ್ತಾನೆಂಬುದಾಗಿ ಅಲ್ಲಿ ದಾವೀದನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಇವತ್ತು ಕುರಿಗಳಿಗೆ ಮೇವು ಬೇಕು, ಸರಿಯಾದ ಮೇವು ಬೇಕು ಪ್ರಿಯರೇ. ವಾಕ್ಯದ ಮೇವು ಬೇಕು. ಕುರಿಗಳಂದರೆ ವಿಶ್ವಾಸಿಗಳು, ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತ ಜನರು. ಅವರಿಗೆ ದೇವರ ವಾಕ್ಯ ಬೇಕು, ಉಪದೇಶ ಬೇಕು. 118 Psalms 105 words, 119 ಕೀರ್ತನೆ 105 ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಎಂಬುದಾಗಿ ಭಕ್ತನಾದ ದಾವೀದನಲ್ಲಿ ಹೇಳುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ಆದಿ ಕ್ರೈಸ್ತ ವಿಶ್ವಾಸಕ್ಕೆ ಏನು ಮಾಡ್ತಿದ್ರು? ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ ಅವರು ನಿರತರಾಗಿದ್ದರೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಆದ ಕಾರಣ ಸಭೆಯಾಗಿ ಇವತ್ತು ನಾವು ಮಾರ್ಚ್ ನಂತರವಾಗಿ ನಾವು ನೋಡ್ತೇವೆ, ಭಾರತ ದೇಶದಲ್ಲಿ ಲಾಕ್ಡೌನ್ ಆಚರಣೆಗೆ ಬಂತು. ಕೇವಲ ಭಾರತ ದೇಶ ಮತ್ತು ಇಡೀ ಲೋಕದಲ್ಲಿ ಕೂಡ ಲಾಕ್ಡೌನ್ ಆಚರಣೆಗೆ ಬರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ, ಕೊರೋನಾ ನಿಮಿತ್ತವಾಗಿ. ಆದರೆ ಈ ಲಾಕ್ಡೌನ್ನಲ್ಲಿ ನಮಗೆ ಸಭೆಯಾಗಿ ಕೂಡಿ ಬರುವುದಕ್ಕೆ ಸಾಧ್ಯವಾಗಲಿಲ್ಲ.
ಫಿಸಿಕಲಿ ಆಗಿ ಕೂಡಿ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ದೇವರು ಆನ್ಲೈನ್ ಎಲ್ಲ ಮಾರ್ಗ ತೆರೆದುಕೊಟ್ಟು ಝೂಮ್ ಮೀಟಿಂಗ್ಸ್ ಎಲ್ಲ ಅನೇಕ ವಿಧವಾದ ವಿಡಿಯೋ ಕಾಲ್ಗಳ ಮೂಲಕ ಒಂದು ಆನ್ಲೈನ್ ಮೂಲಕವಾಗಿ ದೇವರೊಂದು ಅವಕಾಶ ಮಾಡಿಕೊಟ್ಟರು ವಾಕ್ಯವನ್ನು ಹೇಳುವುದಕ್ಕಾಗಿ ಮತ್ತು ಸಭೆಯ ಕ್ರೈಸ್ತ ವಿಶ್ವಾಸಗಳೊಟ್ಟಿಗೆ ಸೇರಿ ಬರುವುದಕ್ಕಾಗಿ ಒಂದು ಆ ರೀತಿಯಲ್ಲಿ ಒಂದು ಅವಕಾಶ ವೇದಿಕೆಯನ್ನು ಕರ್ತನು ಸಿದ್ಧ ಮಾಡಿಕೊಟ್ಟನು. ಇವತ್ತು ಭಾಗಶಃ ನಾವು ಭಾರತದಲ್ಲಿ ಲಾಕ್ಡೌನ್ ಮುಗಿದು ಬಂದಿದೆ, ಅಂದರೆ ಓಪನ್ ಆಗಿದೆ. ಅನೇಕ ಕಡೆಗಳಲ್ಲಿ ಅನೇಕ ಕಡೆ ಸಭೆಗಳು ಆರಂಭವಾಗಿವೆ. ನಮ್ಮ ಬೆತ್ತೇಲ್ ಸಭೆಯಲ್ಲಿ ಕೂಡ ಯೇಸುಪುರದಲ್ಲಿ ನಾವು ಕೂಡ ಒಟ್ಟಾಗಿ ಸೇರಿ ಬರ್ತಾ ಇದ್ದೇವೆ. ಆರಾಧನೆ ಸ್ಟಾರ್ಟ್ ಆಗಿದೆ. ಆದರೆ ಅನೇಕರಿಗೆ ಏನಾಗಿದೆ ಲೋಕದಲ್ಲಿ ಅಂದರೆ, ಈಗ ಎಷ್ಟೋ ತಿಂಗಳಂತ 6-7 ತಿಂಗಳ ನಂತರವಾಗಿ ಲಾಕ್ಡೌನ್ ಓಪನ್ ಆಗಿದೆ, ಸಭೆಗಳು ಆರಂಭವಾಗಿದೆ. ಅನೇಕರಿಗೆ ಕಷ್ಟ ಆಗ್ತಾ ಇದೆ ಆರಾಧನೆಗೆ ಬರಲಿಕ್ಕಾಗಿ. ಅನೇಕರು ಅದೇ ಆನ್ಲೈನ್ಗೆ ಒಗ್ಗಿಕೊಂಡಿದ್ದಾರೆ. ಆ ಟೈಮಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ದೇವರು ಕ್ರೈಸ್ತ ವಿಶ್ವಾಸಗಳನ್ನು ಎನ್ಕರೇಜ್ ಮಾಡೋದಕ್ಕೆ ಆನ್ಲೈನ್. ಆದರೆ ಆನ್ಲೈನ್ನಲ್ಲಿ ಆಗ ನಾವು ಆರಾಧಿಸಿದೆವು, ಆದರೆ ಅದನ್ನು ಕಂಟಿನ್ಯೂ ಆಗಿ ರೀತಿ ಮಾಡಲಿಕ್ಕೆ ಆಗಲ್ಲ. ಫಿಸಿಕಲಿ ಆಗಿ ನಾವು ಒಟ್ಟಾಗಿ ಸೇರಿ ಬರಬೇಕು, ದೇವಾದಿ ದೇವನನ್ನು ಆರಾಧಿಸಬೇಕು. ನಾವು ಹೋಗಲೇಬೇಕಾದ ಪರಲೋಕದಲ್ಲಿ ದೇವಜನರೆಲ್ಲ ಸೇರಿ ನಿತ್ಯ ನಿರಂತರ ದೇವದೂತರೊಂದಿಗೆ ಸೇರಿ ಆರಾಧಿಸುವಂಥದ್ದನ್ನಲ್ಲಿ ಕಾಣ್ತೇವೆ ಪ್ರಿಯರೇ. ಅದಕ್ಕೆ ವಾಕ್ಯದ ಮೂಲಕ ಕರ್ತನು ಇಬ್ರಿಯ 10:25 ಪ್ರಕಾರ ಎಚ್ಚರಿಸುತ್ತೇನೆಂದರೆ, ಸಭೆಯಾಗಿ ಕೂಡುವುದನ್ನು ನೀವು ಬಿಡಬಾರದು. ಪುನಃ ಓದಿ ವಾಕ್ಯವನ್ನು. Hebrew 10:25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಕೆಲವರು ಆಲ್ರೆಡಿ ರೂಢಿಯಾಗಿ ಬಿಟ್ಟಿದ್ದಾರೆ. ಮುಂಚೆ ರೂಢಿಯಾಗಿ ಸಭೆಗೆ ಆರಾಧನೆಗೆ ಬರ್ತಾ ಇದ್ರು, ಇವತ್ತು ರೂಢಿಯಾಗಿ ಬರುವುದನ್ನು ಬಿಟ್ಟಿದ್ದಾರೆ. ಇರ್ಬೋದು, ಕೆಲವೊಮ್ಮೆ ಕಷ್ಟಗಳು ಬಂದಿರಬಹುದು, ಸಮಸ್ಯೆಗಳು ಬಂದಿರಬಹುದು, ಕೆಲವರ ಕೆಲಸಗಳು ಕಳ್ಕೊಂಡ್ರು, ಕೆಲವು ಬಿಸ್ನೆಸ್ಗಳು ನಷ್ಟವಾದವು, ಅನೇಕ ಕಣ್ಣೀರಿನ ಅವಸ್ಥೆಯಲ್ಲಿ ಅನೇಕರು ಹೋದರು, ಕೆಲವರ ಕುಟುಂಬದಲ್ಲಿ ಮರಣಗಳು ಸಂಭವಿಸಿದವು, ಅನೇಕ ನೋವುಗಳು. ಆದರೆ ಒಂದು ತಿಳ್ಕೋಬೇಕು ಪ್ರಿಯರೇ, ಕಷ್ಟ ನಷ್ಟ ನೋವುಗಳ ಮಧ್ಯದಲ್ಲಿ ಕರ್ತನನ್ನು ಯೇಸು ಸ್ವಾಮಿಯನ್ನು ಯಾರೆಲ್ಲ ಆತ್ಮನ ಸತ್ಯದಿಂದ ಆರಾಧನೆ ಮಾಡ್ತಾರೋ ಅವ್ರು ನಿಜವಾದ ಕ್ರೈಸ್ತ ವಿಶ್ವಾಸಿಗಳಾಗಿದ್ದಾರೆ. ಅದಕ್ಕೆ ಪೌಲನು ಹೇಳುವಂಥದ್ದು ಫಿಲಿಪ್ಪಿ 3:1, ಫಿಲಿಪ್ಪಿ 4:4 ಕರ್ತನಲ್ಲಿ ಸಂತೋಷಿಸಿರಿ. ತಿರುಗಿ ನಿಮಗೆ ಹೇಳುತ್ತೇನೆ, ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ಆತನ ಎನ್ಕರೇಜ್ ಮಾಡುವಂಥದ್ದನ್ನು ಕಾಣ್ತೇವೆ. ಕಾರಣ ಏನು ಗೊತ್ತುಂಟಾ? ಅವನು ಎಲ್ಲಿಂದ ಆತನು ಹೇಳ್ತಾ ಇದ್ದಾನೆ? ಸೆರೆಮನೆಯಲ್ಲಿ ಒಳಗೆ ಇದ್ದುಕೊಂಡು ಹೇಳ್ತಾ ಇದ್ದಾನೆ. ಕೈಕಾಲಿಗೆ ಕೋಳ ಹಾಕಲ್ಪಟ್ಟಿದೆ, ಕತ್ತಲ ಕೋಣೆಯಲ್ಲಿದ್ದಾನೆ. ಅಲ್ಲಿಂದ ಸೆರೆಮನೆಯಿಂದ ಆತನು ಎನ್ಕರೇಜ್ ಮಾಡಿ ಪತ್ರವನ್ನು ಫಿಲಿಪ್ಪಿ ಸಭೆಗೆ ಬರೆದು ಹೇಳ್ತಾ ಇದ್ದಾನೆ, ಕರ್ತನಲ್ಲಿ ಸಂತೋಷ ಪಡಿರಿ, ತಿರುಗಿ ನಿಮಗೆ ಹೇಳುತ್ತೇನೆ ಕರ್ತನಲ್ಲಿ ಸಂತೋಷ ಪಡಿರಿ ಎಂಬುದಾಗಿ ಹೇಳುವಂಥದ್ದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಪ್ರಿಯರೇ. ಈ ಲೋಕದಲ್ಲಿ ಕಷ್ಟ ನಮಗೆ ಖಂಡಿತ ಇದೆ. ಫಿಸಿಕಲಿ ಆಗಿ ಶರೀರದಲ್ಲಿ ಜೀವಿಸುವಾಗ ಬಾಧೆಗಳು ಬರ್ತದೆ, ಕಷ್ಟಗಳು ಬರ್ತದೆ, ಸಂಕಟಗಳು ಬರ್ತದೆ. ಅದರ ಮಧ್ಯದಲ್ಲಿ ಕರ್ತನು ನಮ್ಮನ್ನು ಕೈ ಬಿಡಲ್ಲ, ಕರ್ತನು ನಮ್ಮ ಜೊತೆ ಇದ್ದುಕೊಂಡು ನಡೆಸ್ತಾನೆ. ಅದೇ ಕೀರ್ತನೆ 23ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನಾವು ಓದೋದಾದರೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು, ನಿನ್ನ ದೊಣ್ಣೆ ಕೋಲು ನನ್ನ ಧೈರ್ಯಪಡಿಸ್ತದೆ ಎಂಬುದಾಗಿ ದಾವೀದನಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಪ್ರತಿಯೊಂದು ಅನುಭವದಲ್ಲಿ ನಾವು ಕಷ್ಟದಲ್ಲಿ ದುಃಖದಲ್ಲಿ ನೋವಿನಲ್ಲಿ ಹೋಗುವಾಗ ಯಾರು ನಮ್ಮೊಂದಿಗೆ ಇಲ್ಲದಿದ್ದರೂ ಕರ್ತನ ಯೇಸು ಸ್ವಾಮಿ ನಮ್ಮೊಂದಿಗಿರ್ತಾನೆ, ನಮ್ಮ ನಡೆಸುತ್ತಾನೆ ಪ್ರಿಯರೇ. ನಾವು ಭಯಪಡಬಾರ್ದು, ನಾವು ನಿರಾಶರಾಗಬಾರ್ದು, ಅಲ್ಲಲ್ಲಿಯ ಡಿಸ್ಕರೇಜ್ ಆಗಬಾರ್ದು, ನಾವು ಸೋತು ಹೋಗಬಾರದು. ದೇವರು ನಮಗೆ ಬಲ ಕೊಡ್ತಾನೆ, ದೇವರು ನಮಗೆ ಧೈರ್ಯ ತುಂಬುತ್ತಾನೆ ಪ್ರಿಯರೇ. ಆದ ಕಾರಣ ಸಭೆಗಳು ಆರಂಭವಾದ ಮೇಲೆ ನಾವು ಸಭೆಗೆ ಫಿಸಿಕಲಿಯಾಗಿ ಆರಾಧನೆ ಮಾಡಲಿಕ್ಕೆ ದೇವಜನ ಅನ್ಯೋನ್ಯತೆಯಲ್ಲಿ ಸೇರಿ ಬರಬೇಕು ಪ್ರಿಯರೇ. ಅದನ್ನು ಅಸಡ್ಡೆ ಮಾಡಬಾರದು. ಅಲ್ಲಿ 4 ಸಂಗತಿ ನಾವು ನೋಡ್ತೇವೆ. ಅಪೊಸ್ತಲ 2:42 ಅವ್ರು ಮಾಡುತ್ತಿದ್ದದ್ದು ಯಾವುದು? ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ ಸಹೋದರ ಅನ್ಯೋನ್ಯತೆಯಲ್ಲಿ ನಿರತರಾಗಿದ್ದರೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ಯೇಸು ಕ್ರಿಸ್ತನ ರಾಷ್ಟ್ರ ಭರಣಕ್ಕೆ ಒಂದು ಸಿದ್ಧತೆ ಎಂಬುದಾಗಿ ಹೇಳ್ಬೇಕು, ಎರಡನೇ ಸಿದ್ಧತೆ ಎಂಬುದಾಗಿ ಹೇಳ್ಬೇಕಾದ್ರೆ ಸಭೆಯಾಗಿ ಕೂಡಿ ಬರುವಂಥದ್ದು. ನಾವು ಸಭೆಯಾಗಿ ಕೂಡಿ ಬಂದರೆ ಮಾತ್ರ ನಮಗೆ ಉಪದೇಶದ ಮೂಲಕ ಗೊತ್ತಾಗುತ್ತದೆ, ವಾಕ್ಯದ ಕೇಳುವಾಗ ಗೊತ್ತಾಗ್ತದೆ, ಆತನ ಬರೋಣ ಯಾವ ರೀತಿಯಲ್ಲಿ ಇರ್ತದೆ, ಗುರುತುಗಳು ಏನು, ಯಾವ ರೀತಿ ನಾನು ಸಿದ್ಧಪಡಿಸಿಕೊಡಬೇಕೆಂಬುದಾಗಿ ನಾವು ತಿಳ್ಕೊಂಡು ಸಿದ್ಧಪಡಿಸಿಕೊಡುವುದಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ಸಭೆಯಾಗಿ ಕೂಡುವುದನ್ನು ಇವತ್ತು ನೀವು ಬಿಟ್ಟಿರುವುದಾದರೆ ದೇವರ ಬಳಿ ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆ ಕೇಳು, ಪುನಃ ಸಭೆಗೆ ಹೋಗು. ಇನ್ನೊಂದು ವಿಷಯ ಕೇಳ್ತಾ ಬರ್ತೇನೆ, ರಕ್ಷಣೆ ಹೊಂದಿದವರು ರಕ್ಷಣೆ ಹೊಂದಿದ ಗುಂಪಿನಲ್ಲಿ ಸೇರಿ ಆರಾಧನೆ ಮಾಡಬೇಕು. ಅಪೊಸ್ತಲ 2ನೇ ಅಧ್ಯಾಯ 47ನೇ ವಾಕ್ಯ ಓದಿ.
Acts chapter 2:47. ದೇವರನ್ನು ಕೊಂಡಾಡುವವರಾಗಿಯೂ ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರು ಯಾರನ್ನು? ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ರಕ್ಷಣೆಯನ್ನು ಹೊಂದಿದ್ದ ಮಂಡಲಿಗೆ ಸೇರಿಸ್ತಾ ಇದ್ದ. ರಕ್ಷಣೆ ಹೊಂದಿದವರ ಗುಂಪಿನಲ್ಲಿ ಸೇರಿಯೇ ಆರಾಧನೆ ಮಾಡಬೇಕು. ರಕ್ಷಣೆ ಹೊಂದಿದವರು ಸತ್ತ ಗುಂಪಿನಲ್ಲಿ ಸೇರಿ ಆರಾಧನೆ ಮಾಡಬಾರದು. ಪ್ರೈಸ್ ಗಾಡ್. ನಾನು ಹೇಳ್ತೀನಿ, ನಿಮಗೆ ಅರ್ಥ ಆಗಿರಬೇಕೆಂಬುದಾಗಿ. ರಕ್ಷಣೆ ಹೊಂದಿದ ದೇವಜನರ ಗುಂಪಿನಲ್ಲಿ ಸೇರಿ ಆರಾಧಿಸುವಾಗ ಆ ಆರಾಧನೆಯನ್ನು ಕರ್ತನು ಸ್ವೀಕಾರ ಮಾಡ್ತಾನೆ ಪ್ರಿಯರೇ. ಹಾಗಾದರೆ ಎರಡನೇ ಸಿದ್ಧತೆಯಾಗಿದೆ ನಾವು ಸಭೆಯಾಗಿ ಕೂಡಿ ಬರುವಂಥದ್ದು ಪ್ರಿಯರೇ. ಅನೇಕರು ಸಭೆಯನ್ನು ಅಸಡ್ಡೆ ಮಾಡ್ತಾರೆ, ಸಭಾ ಆರಾಧನೆ ಅಸಡ್ಡೆ ಮಾಡ್ತಾರೆ. ಕೆಲವೊಬ್ಬರು, ನಾನು ಮೊನ್ನೆ ದಿವಸ ಹೇಳಿದೆ, ಲೋಕದ ಜನರು ಏನು ಮಾಡ್ತಾರೆ ಅಂದರೆ ಅವರ ಎಲ್ಲ ಹಬ್ಬಗಳಾಗಿರ್ಬೋದು, ಅವರ ಮದುವೆಗಳಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅವರು ಭಾನುವಾರ ದಿವಸನೇ ಇರ್ತಾರೆ. ದೇವಜನರು ಅವರಿಗೆ ಒಂದು ಕಮಿಟ್ಮೆಂಟ್ ಇರಬೇಕು. ದೇವರೊಂದಿಗೆ ಒಂದು ಕಮಿಟ್ಮೆಂಟ್ ಇರಬೇಕು. ಆತ್ಮಿಕ ವಿಷಯಗಳಲ್ಲಿ ಒಂದು ಕಮಿಟ್ಮೆಂಟ್ ಇರಬೇಕು, ಸಮರ್ಪಣೆ ಇರಬೇಕು. ನಾನು ಆರಾಧನೆ ಬಿಟ್ಟು ಯಾವ ಕಾರ್ಯಕ್ರಮಕ್ಕೂ ಲೋಕದ ಹೋಗುವುದಿಲ್ಲ, ನನ್ನ ದೇವರನ್ನು ಬೇಸರಪಡಿಸುವುದಿಲ್ಲ. ಆ ತೀರ್ಮಾನದೊಂದಿಗೆ ನಾವು ನಿಲ್ಲಬೇಕು. ಒಂದೇ ಒಂದು ಆರಾಧನೆ ನಾವು ತಪ್ಪಿಸುವುದಿಲ್ಲ ಎಂಬ ತೀರ್ಮಾನದೊಂದಿಗೆ ನಾವು ನಿಲ್ಲುವರಾಗಿರಬೇಕು ಪ್ರಿಯರೇ. ಓಕೆ, ನಾವು ಮೂರನೇ ಕಾರಣ ನಾವು ನೋಡುವ ಮೂರನೇ ವಿಷಯ ಅಂದರೆ ಯಾವ ರೀತಿಯಲ್ಲಿ ನಾವು ಯೇಸುವಿನ ಬರೋಣಕ್ಕೆ ಸಿದ್ಧಪಡಿಸಿಕೊಳ್ಳಬಹುದು. ಲೂಕ 21:34-36. ಲೂಕ್ ಚಾಪ್ಟರ್ 21:34-36. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ದೇವರು ಏನ್ ಹೇಳ್ತಿದ್ದಾನೆ? ಯಾರ ವಿಷಯ ಜಾಗೃತಿ ಆಗಿರಬೇಕು? ಅನೇಕ ಸಲ ಹೇಳ್ತೇವೆ, ಅವನ ವಿಷಯದಲ್ಲಿ ಜಾಗೃತಿ ಆಗಿರು, ಅವಳ ವಿಷಯದಲ್ಲಿ ಜಾಗೃತಿ ಆಗಿರು. ದೇವರು ಏನ್ ಹೇಳ್ತಿದ್ದಾನೆ? ನಿನ್ನ ವಿಷಯದಲ್ಲಿ ಜಾಗೃತಿ ಆಗಿರು, ನಿನ್ನ ವಿಷಯದಲ್ಲಿ ಎಚ್ಚರಿಕೆ ಆಗಿರು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಮ್ಮ ಕುರಿತಾಗಿ ತುಂಬ ಜಾಗೃತಿ ಉಳ್ಳವರಾಗಿರಬೇಕು. ನಾವು ಎಲ್ಲಿ ಯಾವ ಪಾಪದಲ್ಲಿ ಬಿದ್ದು ಹೋಗದಂತೆ ನಮ್ಮನ್ನು ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಮುಂದೆ ಓದಿ. ಅತಿ ಭೋಜನದ ಮದಡಿನಿಂದಲೂ ಅತಿ ಭೋಜನ, ಕೆಲವರಿಗೆ ತಿನ್ನುತ್ತಲೇ ಇರ್ತಾರೆ. ಏನಾದ್ರು ದನಗಳು ಏನು ಮಾಡ್ತವೆ, ಈ ಹುಲ್ಲೆಲ್ಲ ತಿಂದ ನಂತರ, ಬೈ ಹುಲ್ಲೆಲ್ಲ ತಿಂದ ನಂತರ ಅವ ಒಂದು ಸ್ಥಳ ಇರ್ತದಂತೆ ಅವ್ರ ಶರೀರದಲ್ಲಿ. ಅಲ್ಲಿ ಒಂದು ಸ್ಥಳದಲ್ಲಿ ಅವನ್ನು ಸ್ವಲ್ಪ ಶೇಖರಿಸ್ತಾರಂತೆ. ಮತ್ತೆ ಅದು ಮೆಲುಕು ಹಾಕುವುದಂತೆ. ಅದನ್ನು ಪುನಃ ಬಾಯಲ್ಲಿ ತೆಗೆದು ಜಗಿತಾ ಇರ್ತದಂತೆ ಇಡೀ ದಿವಸ. ಮೆಲುಕು ಹಾಕುವುದು ನೀವು ನೋಡಿರ್ಬೋದು ಈ ನಮ್ಮ ದನಗಳು. ಅದೇ ರೀತಿಯಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಏನಾದ್ರು ತಿಂತಾನೆ. ಹೊಟ್ಟೆ ಬಾಕತನ ಏನಾಗಿದೆ ಗೊತ್ತುಂಟಾ? ಅದು ದೊಡ್ಡ ಪಾಪವಾಗಿದೆ ಪ್ರಿಯ. ತಿನ್ನೋ ವಿಷಯದಲ್ಲಿ, ಕುಡಿಯೋ ವಿಷಯದಲ್ಲೇ ನಮ್ಮ ಇದು ಧ್ಯಾನ ಇರಬಾರ್ದು. ನಮಗೆ ಊಟ ಬೇಕು, ಯಾವುದಕ್ಕಾಗಿ? ಆಹಾರ ಯಾವುದಕ್ಕೆ ಬೇಕು? ಲೋಕದಲ್ಲಿ ಬದುಕುವುದಕ್ಕಾಗಿ, ಜೀವಿಸುವುದಕ್ಕಾಗಿ ಆಹಾರ ಬೇಕೇ ವಿನಃ ಆಹಾರಕ್ಕಾಗಿ ನಾವು ಜೀವಿಸುವಂಥದ್ದಲ್ಲ, ಊಟಕ್ಕಾಗಿ ನಾವು ಜೀವಿಸುವಂಥದ್ದಲ್ಲ ಪ್ರಿಯರೇ. ಕೆಲವರಿಗೆ ನಾವು ಕಳೆದ ದಿವಸ ಹೇಳಿದ ಹಾಗೆ ಕೆಲವು ಕಾರಣಗಳು ಬೇಕು. ಕೆಲವು ಕಾರ್ಯಕ್ರಮ ಮಾಡಲಿಕ್ಕೆ ಹಣ ಉಂಟು, ಹೇಗಾದರೂ ಅದನ್ನು ವ್ಯಯ ಮಾಡಬೇಕು, ಅಥವಾ ಇನ್ನೊಬ್ಬರ ಮುಂದೆ ತನ್ನ ದೊಡ್ಡವನನ್ನಾಗಿ ತೋರಿಸಬೇಕೆಂಬ ಒಂದು ಉದ್ದೇಶದಿಂದ ಕೆಲವರೇ ಮಾಡ್ತಾರೆ, ಪ್ರತಿಯೊಂದಕ್ಕೂ ಏನಾದೊಂದು ಕಾರ್ಯಕ್ರಮ ಮಾಡಿಬಿಡ್ತಾರೆ. ಊಟ ಮಾಡುವಂಥದ್ದು, ವಿಸ್ಕಿ ತರುವುದು, ಪೆನ್ನಿ ತರುವುದು, ಹಲ್ಲಲಿಯ ದೇವರ ಮಕ್ಕಳು ಹಾಗೆ ಮಾಡುವುದಿಲ್ಲ, ನನಗೆ ಗೊತ್ತುಂಟು. ಆದ ಕಾರಣ ದೇವರ ಮಕ್ಕಳು ಅತಿ ಭೋಜನದ ಮದಡಿನಿಂದ ನಮ್ಮನ್ನು ಕಾದುಕೊಳ್ಳಬೇಕು. ಮುಂದೆ ಓದಿ. ಅಮಲಿನಿಂದಲೂ ಡಿಫ್ರೆಂಟ್ ರೀತಿಯ ಅಮಲುಗಳು. ಇಲ್ಲಿ ಕೇವಲ ಅಮಲ್ ಅಂತ ಕೊಳ್ಳಲ್ಪಟ್ಟಿದೆ, ಮದ್ಯಪಾನದ ಅಮಲ್ ಅಂತ ಕೊಳ್ಳಲ್ಪಟ್ಟಿಲ್ಲ, ಕೇವಲ ಅಮಲು. ನಾವು ಎಫೆಸ 5:18 ಬರುವಾಗ ಅಲ್ಲಿ ಏನಲ್ಪಟ್ಟಿದೆ? ಮದ್ಯಪಾನ ಮಾಡಿ ಮತ್ತರಾಗಬೇಡಿ ಅಂತ. ಅಲ್ಲೂ ನಿಜವಾಗಿ ಮದ್ಯಪಾನದ ಅಮಲನ್ನು ನೋಡ್ತೇವೆ ನಾವು. ಅದು ಇಲ್ಲಿ ಕೇವಲ ಅಮಲು. ಡಿಫ್ರೆಂಟ್ ರೀತಿಯ ಅಮಲುಗಳು ಉಂಟು, ಗೊತ್ತುಂಟ ನಿಮಗೆ? ಹಣದ ಅಮಲ್ ಇದೆ ಕೆಲವರಿಗೆ ಶರೀರದ ಅಮಲ್ ಇರ್ತದೆ, ಕೆಲವರಿಗೆ ಮದ್ಯಪಾನದ ಅಮಲ್ ಇರ್ತದೆ, ಕೆಲವರಿಗೆ ಧೂಮಪಾನದ ಅಮಲ್ ಇರ್ತದೆ, ಕೆಲವರಿಗೆ ಮಾದಕ ದ್ರವ್ಯಗಳ ಅಮಲ್ ಇರ್ತದೆ, ಕೆಲವರಿಗೆ ಆಸ್ತಿಯ ಅಮಲ್ ಇರ್ತದೆ. ಡಿಫ್ರೆಂಟ್ ಕೆಲವರಿಗೆ ಅಧಿಕಾರದ ಅಮಲ್ ಇರ್ತದೆ. ಬೇರೆ ಬೇರೆ ಅಮಲುಗಳನ್ನು ಈ ಲೋಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದಕ್ಕೆ ಅಮಲಿನಿಂದಲೂ, ಅಲ್ಲಿ ಓಡಿ ಏನು ಕೊಟ್ಟದೆ? ಅಮಲಿನಿಂದಲೂ. ಓಕೆ, ಮುಂದೆ ಓದಿ. ಪ್ರಪಂಚದ ಚಿಂತೆಗಳಿಂದಲೂ. ಮೂರನೇದಾಗಿ ಪ್ರಪಂಚದ ಚಿಂತೆಗಳಿಂದಲೂ, ಲೋಕದ ಲೌಕಿಕವಾದ ಚಿಂತೆಗಳು ಇವತ್ತು ನಾವು ಪರಲೋಕಕ್ಕೆ ಹೋಗದ ಹಾಗೆ ತಡೆಗಟ್ಟುವಂಥದ್ದಾಗಿದೆ. ಇಬ್ರಿಯ 12ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಏನಿರ್ತದೆ? ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಮುತ್ತ ಇರುವುದರಿಂದ ನಮಗೆ ಅಭ್ಯಂತರ ಮಾಡು ಭಾರವನ್ನು ಹತ್ತಿಕೊಂಡು ಪಾಪವನ್ನು ತೆಗೆದು ಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾದಂಥ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ.
ಹಲ್ಲಲಿಯ ಆತ ನಂಬಿಕೆಯನ್ನು ಹುಟ್ಟಿಸೋನು ಪೂರಿಸೋನಾಗಿದ್ದಾನೆ. ಹತ್ತಿಕೊಳ್ಳುವ ಪಾಪವನ್ನು ಮತ್ತು ಅಭ್ಯಂತರ ಮಾಡುವ ಭಾರ, ಈ ಚಿಂತೆ ಭಾರಗಳು ಇದು ಅಭ್ಯಂತರ ಮಾಡ್ತಾನೆ, ಓಟವನ್ನು ಓಡದ ಹಾಗೆ, ಆತ್ಮಿಕವಾಗಿ ಮುಂದಕ್ಕೆ ಹೋಗದ ಚಿಂತೆ, ನಾಳಿನ ಚಿಂತೆ, ಇವತ್ತಿನ ಚಿಂತೆ, ಒಂದು ವರ್ಷ ನಂತರದ ಚಿಂತೆ ಮಾಡ್ತಾನೆ ಇರೋದು. ಹಲ್ಲಲಿಯ ಕೆಲವರಿಗೆ ಕೆಲಸ ಮಾಡ್ತಾನೇ ಇರ್ತಾರೆ, 24 ಗಂಟೆ ಕೆಲಸ ಮಾಡ್ತಾನೇ ಇರ್ತಾರೆ, ಸಂಪಾದನೆ. ಹಲ್ಲಲಿಯ ಒಂದು ಕುಟುಂಬದ ಬಗ್ಗೆ ನನಗೆ ಗೊತ್ತು, ಯಾವುದೊಂದು ದೇಶದಲ್ಲಿ ಭಯಂಕರ ಕೋಟ್ಯಾಧಿಪತಿ ಆಗಿದ್ದರು, ದೊಡ್ಡ ಕಂಪನಿ ಆಗಿತ್ತು ಅವರಿಗೆ. ಹಲ್ಲಲಿಯ ಆದರೆ ದೇವರಿಗೆ ಅವರು ಸಮಯವನ್ನು ಕೊಡ್ತಾ ಇರಲಿಲ್ಲ. ನನಗೆ ಒಳ್ಳೆ ಪರಿಚಯದ ಕುಟುಂಬ. ಇವತ್ತು ಅವೆಲ್ಲ ಅವರ ಕೈಯಿಂದ ಅವರು ಬಿಟ್ಟು ಹೋಗಿದೆ, ಕಳ್ಕೊಂಡಿದ್ದಾರೆ, ದುಃಖ ಪಡ್ತಾ ಇದ್ದಾರೆ. ನನಗೆ ಫೋನ್ ಮಾಡಿ ಹೇಳಿದ್ರು, ಪಾಸ್ಟರ್ ಪ್ರೇಯರ್ ಮಾಡಿ ಎಂಬುದ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ಕೊಟ್ರು. ದುಃಖ ಪಡ್ತಾ ಇದ್ದಾರೆ, ದೇಶ ಬಿಟ್ಟು ಹೋಗುವ ಹಾಗಿಲ್ಲ, ತುಂಬ ಒಂದು ಚಿಂತೆಗೆ, ದುಃಖಕ್ಕೆ, ಖಿನ್ನತೆಗೆ ಒಳಗಾಗಿದ್ದಾರೆ ಪ್ರಿಯರೇ. ಎಂಥ ಉದಾಹರಣೆಗಳನ್ನು ಕೊಡಬಹುದು. ಇವತ್ತು ಯಾವುದರ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾ ಇದ್ದೇವೆ? ಪರಲೋಕದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇವಾ? ಪರಲೋಕವು ನಿತ್ಯವಾದದ್ದು, ಶಾಶ್ವತವಾದದ್ದಾಗಿದೆ, ನಾವು ಹೋಗಬೇಕಾದ ಸ್ಥಳವಾಗಿದೆ, ನಿತ್ಯಕ್ಕೂ ಜೀವಿಸುವಂಥ ಸ್ಥಳವಾಗಿ ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತೇವಾ? ಈ ಭೂಲೋಕದ ಬಗ್ಗೆ, ಲೋಕಕ್ಕೆ ಸಂಬಂಧವಾದ ವಿಷಯಗಳ ಬಗ್ಗೆ ಹೆಚ್ಚು ನಾವು ಚಿಂತೆ ಮಾಡ್ತಾ ಇದ್ದೇವಾ? ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಪಂಚದ ಚಿಂತೆಗಳು ಅನೇಕವಾದ, ಲೋಕದ ಬಗ್ಗೆನೇ ಚಿಂತೆ, ಆ ಕೆಲಸ ಈ ಕೆಲಸ, ಓವರ್ ಟೈಮು, ಬಿಸ್ನೆಸ್, ಅದು ತಪ್ಪು ಅಂತ ಹೇಳುವುದಿಲ್ಲ. ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ನಮಗೆ ಹಣ ಬೇಕು, ಕೆಲಸ ಬೇಕು, ಬಿಸ್ನೆಸ್ ಬೇಕು. ಆದರೆ ದೇವರಿಗಿಂತ ಹೆಚ್ಚಲ್ಲ ಪ್ರಿಯರು. ದೇವರನ್ನು ಬಿಟ್ಟು ಇವೆಲ್ಲ ಮಾಡುವುದಾದರೆ ಅದರಲ್ಲಿ ಒಂದು ಆಶೀರ್ವಾದ ಇರುವುದಿಲ್ಲ. ಪ್ರಪಂಚದ ಚಿಂತೆಗಳು. ಮುಂದೆ ಓದಿ. ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಪಕ್ಕನೆ ಬಂದಿತು. ಆ ದಿವಸ ಅಂದ್ರೆ ಯಾವ ದಿವಸ? ಎತ್ತಲ್ಪಡುವಿಕೆ, ರ್ಯಾಪ್ಚರ್, ಯೇಸು ಕ್ರಿಸ್ತನ ರಹಸ್ಯ ಬರೋಣ. ಆ ದಿವಸವು ಉರ್ಲಿನಂತೆ ಪಕ್ಕನೆ ನಿಮ್ಮ ಮೇಲೆ ಬಂದಿತು. ಪಕ್ಕನೆ ಬರ್ತದೆ, ಗೊತ್ತಾಗದೆ ಬರ್ತದೆ. ಅದಕ್ಕೆ ಯೇಸು ಹೇಳಿದ್ರು, ಕಳ್ಳನಾಗಿ ಬರ್ತೇನೆ. ಪ್ರಕಟಣೆ 3:3, ರೆವಲ್ಯೂಷನ್ 3:3, ರೆವಲ್ಯೂಷನ್ 16:15, ಪ್ರಕಟಣೆ 16:15 ನೋಡ್ತೇವೆ, ಕಳ್ಳನಾಗಿ ಬರ್ತಾನೆ. ನೋಡಿ, ಪ್ರಕಟಣೆ 16:15 ಓದಿ. ನಿರ್ವಾಣನಾಗಿ, ಇಗೋ ಕಳ್ಳನು ಬರುವಂತೆ ಬರ್ತೇನೆ. ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೆನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಪ್ರೈಸ್ ಗಾಡ್. ನಿರ್ವಾಣನಾಗಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವ ಧನ್ಯನು. ಕಳ್ಳನಾಗಿ ಬರ್ತೇನೆ ಸ್ವಾಮಿ ಹೇಳ್ತಾ ಇದ್ದಾನೆ. ಯಾವಾಗ ಆ ದಿವಸ ನಮ್ಮ ಮೇಲೆ ಪಕ್ಕನೆ ಬರ್ತಾ ಹೇಳಲಿಕ್ಕೆ ಆಗಲ್ಲ. ನಾವು ಏನು ಮಾಡಬೇಕು? ಸಿದ್ಧಪಡಿಸಿಕೊಳ್ಳಬೇಕು. ನಾವು ಪ್ರಕಟಣೆ 2:25 ನಾವು ಈ ವಾಕ್ಯ ಓದಿದೆ, ಪುನಃ ಹೋಗಿಕೊಳ್ಳುವ. ರೆವಲ್ಯೂಷನ್ 2:25, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ ಎಂಬುದೇ. ಪ್ರೈಸ್ ಗಾಡ್. ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರು. 3:11 ಓದಿ. 3:11, ರೆವಲ್ಯೂಷನ್ 3:11. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಇಲ್ಲಿ ಸ್ಪಷ್ಟವಾಗಿ ಓದ್ತೇವೆ ಪ್ರಿಯರೇ. ನಾವು ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಪ್ರಪಂಚದ ಚಿಂತೆಗಳಲ್ಲಿ ಹೃದಯ ಭಾರವಾದರೆ ನಾವು ಎತ್ತಲ್ಪಡುವುದಕ್ಕೆ ಆಗುವುದಿಲ್ಲ. ಲೋಕದ ಚಿಂತೆಗಳಲ್ಲೇ ಮುಳುಗಿ ಹೋಗಿದ್ರೆ, ಈ ಲೋಕದ ಚಿಂತೆಗಳ ನಿಮಿತ್ತ ಏನಾಗ್ತದೆ? ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ ನಮಗೆ, ಪ್ರಾರ್ಥನಾ ಕೂಟಕ್ಕೆ ಹೋಗ್ಲಿಕ್ಕೆ ಸಮಯ ಇಲ್ಲ, ಭಾನುವಾರ ಆರಾಧನೆಗೆ ಹೋಗ್ಲಿಕ್ಕೆ ನಮಗೆ ಸಮಯ ಇಲ್ಲ, ಬೈಬಲ್ ಓದಲಿಕ್ಕೆ ನಮಗೆ ಸಮಯ ಇಲ್ಲ. ಕಾರಣ ಆ ಕೆಲಸ, ಈ ಕೆಲಸ, ಅದು ಇದು, ಅದೇ ಪ್ರಪಂಚ ಚಿಂತೆಗಳು, ಅದರಲ್ಲೇ ಮುಳುಗಿ ಹೋಗಿದ್ದೇವೆ. ಅದಾಗಬೇಕು, ಇದಾಗಬೇಕು. ಅಲ್ಲೂ ಇವತ್ತು ನಾವು ಯೇಸುಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗುವುದಾದರೆ, ಇವತ್ತು ನಮಗೆ ಮರಣ ಬಂದರೆ, ಯಾಕಂದರೆ 2 ವಿಷಯಗಳನ್ನು ದೇವರು ಮರೆ ಮಾಡಿದ್ದಾನೆ ನಮಗೆ. ಯಾವುದು? ನಮ್ಮ ಮರಣ ದಿವಸ, ಆತನ ರಹಸ್ಯ ಬರುವಂಥ ದಿವಸ. 2 ವಿಷಯಗಳನ್ನು ಮನುಷ್ಯನಿಗೆ ಆತನ ಮರೆ ಮಾಡಿದ್ದಾನೆ. ಮರಣ ಯಾವಾಗ ಬೇಕಾದ ಸಂಭವಿಸ್ಬೋದು. ಇವತ್ತೊಂದು ದೇವಸೇವಕರು ನಮ್ಮಲ್ಲಿ ಬಂದಿದ್ದರು ಬೆಂಗಳೂರಿಂದ, ಪಾಸ್ಟರ್ ಚಂದ್ರಶೇಖರ್ ಎಂಬುದಾಗಿ. ಅವರ ಭಾವ, ತಂಗಿಯ ಗಂಡ ಸ್ವಲ್ಪ ಜ್ವರ ಅಂತ ಅವ್ರಿಗೆ ಅಡ್ಮಿಟ್ ಮಾಡಿದರು. ಅಲ್ಲಿ ಒಳ್ಳೆ ಇದ್ರು, ಆರೋಗ್ಯ ಇದ್ರು, ಏನೂ ಇರಲಿಲ್ಲ, ಆರೋಗ್ಯ ಇದ್ರು. ಊಟ ಮಾಡ್ತಿರೋ ವಾಂತಿ ಬಂತು,
ತಲೆ ತಿರುಗಿ ಬಿದ್ದುಬಿಟ್ರು, ಸ್ಪಾಟಲ್ಲಿ ಸತ್ತು ಹೋಗಿದ್ದಾರೆ. ತುಂಬ ಬೇಸರದ ಸಂಗತಿ ಪ್ರಿಯ. ಅಂದರೆ ನಾನು ಏನೇ ಹೇಳಕ್ಕೆ ಇಷ್ಟಪಡ್ತೇನೆ, ಮರಣ ಯಾವಾಗ ಬರ್ತದೆ. ಅವರು ಕೂಡ ದೇವಸೇವಕರು, ಅವರು ಕೂಡ ಪಾಸ್ಟರ್ ಆಗಿದ್ದರು. ತುಂಬ ದುಃಖ ಪ್ರಿಯರು. ಮರಣ ಯಾವಾಗ ಹೇಗೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪ್ರಸಂಗ 8:8 ಹೇಳ್ತದೆ, ಎಕ್ಲೆಸಿಯ 8:8 ಹೇಳ್ತದೆ, ಹೇಗೆ ಗಾಳಿಯನ್ನು ತಡೆಯುವಂಥ ಶಕ್ತಿ ಮನುಷ್ಯನಿಗೆಲ್ಲವೋ ತನ್ನ ಮರಣದ ದಿನವನ್ನು ತಡೆಯುವಂಥ ಶಕ್ತಿ ಮನುಷ್ಯನಿಗೆಲ್ಲ ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ ಪ್ರಿಯರೇ. ಇವತ್ತು ಯೇಸುವಿನ ಬರೋಣ ಅಥವಾ ಮರಣ ಬಂದರೆ ನಾವು ಸಿದ್ಧವಾಗಿದ್ದೇವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರಪಂಚ ಚಿಂತೆಗಳು ಅಥವಾ ಲೋಕದ ಚಿಂತೆಗಳು ಅಥವಾ ಕುಡುಕತನ ಅಥವಾ ಈ ಊಟ, ಈ ಆಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳು, ಇದರಲ್ಲೇ ನಾವು ಮುಳುಗಿ ಹೋಗಿದ್ದೇವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಓಕೆ, 4ನೇದಾಗಿ ಯೇಸುವಿನ ರಹಸ್ಯ ಬರೋಣಕ್ಕೆ ಯಾವ ರೀತಿ ನಮ್ಮ ಸಿದ್ಧಪಡಿಸಿಕೊಳ್ಳಬೇಕು ನೋಡುವ. Hebrews chapter 10, 35-39. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಅದಕ್ಕೆ ಮಹಾ ಪ್ರತಿಫಲ ಉಂಟು. ಧೈರ್ಯ ಬಿಡಬಾರದು. ನಾವು ಏನೇ ಸಂಭವಿಸಿದ್ರು ಧೈರ್ಯ ಬಿಡಬಾರದು, ಧೈರ್ಯದಲ್ಲಿ ನಿಲ್ಬೇಕು. ಯಾಕಂದ್ರೆ ಜ್ಞಾನೋಕ್ತಿ 28:1 ಹೇಳ್ತದೆ, ಪ್ರಾಬ್ಸ್ 28:1 ಹೇಳ್ತದೆ, ದುಷ್ಟನು ಹಿಂದಟ್ಟದಿದ್ದರೆ ಓಡಿ ಹೋಗುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. 2 ತಿಮೋಥಿ 1:7, ನಾವು ಹೊಂದಿದ ಆತ್ಮ ಹೇಳಿ ತಂದ ಆತ್ಮವಲ್ಲ, ಅದು ಬಲದ ಮತ್ತು ಪ್ರೀತಿ ಶಿಕ್ಷಣದ ಆತ್ಮ ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ ಪ್ರಿಯರೇ. ಧೈರ್ಯದ ಆತ್ಮ ದೇವರು ಕೊಟ್ಟಿದ್ದಾನೆ. ಓಕೆ, ಮುಂದೆ ಓದಿ. ಧೈರ್ಯ ಬಿಟ್ಟು ಬಿಡ್ಬಿಡ್ರಿ. ದೇವರ ಚಿತ್ತವನ್ನು ನೆರವೇರಿಸಿ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ, ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ನಿಮಗೆ ತಾಳ್ಮೆ ಬೇಕು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು. ಇನ್ನು ಸ್ವಲ್ಪ ಕಾಲದಲ್ಲಿ ಬರ್ತಾನೆ. ಯೇಸು ಸ್ವಾಮಿ ಸ್ವಲ್ಪ ಕಾಲದಲ್ಲಿ ಬರ್ತಾನೆ, ಬೇಗನೆ ಬರ್ಲಿಕ್ಕಿದ್ದಾನೆ, ಸ್ವಲ್ಪ ಕಾಲದಲ್ಲಿ ಬರ್ತಾನೆ. ಇದು ಯಾವಾಗ ಹೇಳಿದ್ದು ಪೌಲ? ಎಷ್ಟು ವರ್ಷಗಳಿಂದ ಹೇಳಿದಂಥ ಮಾತು ಪ್ರಿಯರೇ? ಎಷ್ಟೋ ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ ಹೇಳಿದಂಥ ಮಾತಾಗಿದೆ ಇದು. ಆವಾಗ ಹೇಳಿದ್ರೆ ಸ್ವಲ್ಪ ಸಮಯದಲ್ಲಿ ಬರ್ತಾನೆ. ಯಾಕೆ ಇದನ್ನು ಹೇಳಿದ್ರೆ, ಯಾಕೆ ಸ್ವಲ್ಪ ಸಮಯ ಅಂತ ಹೇಳ್ತಾರೆ? ದೇವರ ದೃಷ್ಟಿಯಲ್ಲಿ 1000 ವರ್ಷಗಳು ಒಂದು ದಿವಸದಾಗಿ. ಕೀರ್ತನೆ 90, 4ನೇ ವಾಕ್ಯ ಓದಿ. Psalms 90:4. 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನಿನ ದಿನದಂತೆಯೂ, 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನೆಯ ದಿನದಂತಿದೆ. ಓಕೆ, 2 ಪೇತ್ರ 3:8 ಓದಿ. 8 ಓದಿ. ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ, 1000 ವರ್ಷಗಳಂತೆಯೂ, 1000 ವರ್ಷಗಳು ಒಂದು ದಿನದಂತೆಯೂ ಅವೆ. ಒಂದು ದಿನದಂತೆ ಇದೆ. ಅಂದ್ರೆ ದೇವರಿಗೆ 2000 ವರ್ಷ ಅಂದ್ರೆ 2 ದಿವಸದ ಹಾಗೆ. 2 ದಿವಸ ದೇವರಿಗೆ, ಅದಕ್ಕೆ ಸ್ವಲ್ಪ ಸಮಯ ಅಂತ ಅಲ್ಲಿ ಕೊಡಲ್ಪಟ್ಟಿದೆ. ಓಕೆ, ಮುಂದೆ ಓದಿ. Hebrews chapter 10. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನಂಬಿಕೆಯಿಂದಲೇ ನಾವು ಜೀವಿಸಬೇಕು. ಮುಂದೆ ಓದಿ. ಅವನು ಹಿಂದೆಗೆದರೆ, ಹಿಂಜಾರಿ ಹೋದರೆ, ನಂಬಿಕೆಯಲ್ಲಿ ಬಿದ್ದು ಹೋದರೆ, ನಂಬಿಕೆಯಲ್ಲಿ ಹಿಂಜಾರುವುದಕ್ಕೆ ಅನೇಕ ಕಾರಣಗಳಿರ್ಬೋದು. ಕೆಲವು ಸಮಸ್ಯೆಗಳು ಬಂದ ನಿಮಿತ್ತ ಎಷ್ಟೋ ಜನ ಹಿಂಜಾರಿಗೆ ಹೋಗುತ್ತಾರೆ. ಪಾಪದಲ್ಲಿ ಬಿದ್ದುಗೆ ಅನೇಕರು ಹಿಂಜಾರಿ ಹೋಗುತ್ತಾರೆ. ಬೇರೆ ಬೇರೆ ರೀಸನ್ಗಳಿರ್ತದೆ ಹಿಂಜಾರಿ ಹೋಗುವುದಕ್ಕೆ. ಪ್ರಾರ್ಥನೆ ಕೇಳಲ್ಪಡಲಿಲ್ಲ ಎಂಬ ಕಾರಣಕ್ಕಾಗಿ ಹಿಂಜಾರಿ ಹೋಗುವವರಿದ್ದಾರೆ. ಒಂದೇಳಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ರೋಮ 8:18 ಹೇಳ್ತದೆ. ರೋಮನ್ಸ್ 8:18 ಓದಿ, ಆ ವಾಕ್ಯ ಓದಿ. ರೋಮ 8:18. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಯಾರಿಗೋಸ್ಕರ? ನಮಗೋಸ್ಕರ. ಎಲ್ಲರೂ ನನಗೋಸ್ಕರ. ನಾವು ನನಗೋಸ್ಕರ ಅಂತ ಹೇಳುವ. ನನಗೋಸ್ಕರ, ಅಲ್ಲಿ ನಮಗೋಸ್ಕರ ಅಂದ್ರೆ ದೇವರ ಮಕ್ಕಳದ ನಮಗೋಸ್ಕರ. ಮುಂದೆ ಒಂದು ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆಯ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಚಿಕ್ಕ ಕಷ್ಟ ಬಂತು ಎಂಬ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತಾನೆ, ಕಸಲ ನಂಬಿಕೆಯನ್ನೇ ಬಿಟ್ಟು ಹೋಗುತ್ತೇವೆ. ನನ್ನ ಪ್ರಾರ್ಥನೆ ಕೇಳಲ್ಪಡಲಿಲ್ಲ ಎಂಬ ಕಾರಣಕ್ಕಾಗಿ ನಂಬಿಕೆಯನ್ನೇ ಬಿಟ್ಟು ಹೋಗುತ್ತೇವೆ. ಲೋಕದಲ್ಲಿ ನಮಗೆ ಸಮಾಧಾನ ಇಲ್ಲ ಪ್ರಿಯರೇ. ಯೇಸು ಸ್ವಾಮಿಯನ್ನು ಬಿಟ್ಟರೆ ನಮಗೆ ಎಲ್ಲಿ ಕೂಡ ಸಮಾಧಾನ ಇಲ್ಲ. ಯೇಸು ಬಿಟ್ಟರೆ ಯಾರು ಕೂಡ ಪರಲೋಕ ನಮಗೆ ಕೊಡ್ಲಿಕ್ಕೆ, ನಿತ್ಯತೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಕಷ್ಟವಾದರೂ ನಷ್ಟವಾದರೂ ಏನೇ ಆದರೂ ಕೂಡ ನಂಬಿಕೆಯನ್ನು ಬಿಟ್ಟು ನಾವು ಹೋಗಬಾರದು. ಪರಲೋಕವು ಶ್ರೇಷ್ಠವಾದದ್ದು, ಪರಲೋಕವು ನಿತ್ಯವಾದದ್ದು, ಪರಲೋಕವು ಸ್ಥಿರವಾದದ್ದು. ಅದನ್ನು ನಾವು ಆ ಬೆಲೆ ಬಾಳುವಂತಹದ್ದನ್ನು ಇಲ್ಲಿ ಸ್ವಲ್ಪ ಕ್ಷಣಿಕ ವಿಷಯಗಳಿಗಾಗಿ
ಕಳ್ಕೊಳ್ಳೋದು ಬೇಡ ಪ್ರಿಯರೇ. ಹಿಂಜಾರುವಿಕೆ ಬರಬಾರದು ನಮ್ಮ ಜೀವಿತದಲ್ಲಿ. ನಂಬಿಕೆ ಬಿಟ್ಟು ನಾವು ಲೋಕಕ್ಕೆ ತಿರುಗಿ ಹೋಗಬಾರದು. ಜಾನ್ ಚಾಪ್ಟರ್ 6 66 to 68, ಯೋನ 6 66 68 ವಾಕ್ಯದಲ್ಲಿ ಯೇಸು ಸ್ವಾಮಿಯ ಕಠಿಣ ಬೋಧನೆ ಕೇಳಿದಾಗ ಅನೇಕ ಶಿಷ್ಯರು ಯೇಸುವನ್ನು ಬಿಟ್ಟು ಹೋದರಂತೆ. ಆಗ ಯೇಸುವಿಗೆ ತುಂಬ ದುಃಖ ಆಯಿತು. ದುಃಖದೊಂದಿಗೆ 12 ಜನ ಶಿಷ್ಯರು ನೋಡಿ ಆತನು ಹೇಳ್ತಾ ಇದ್ದಾನೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರಾ? ಆಗ ಪೇತ್ರನ ಬಾಯಿಂದ ಬಂದ ವಾರ್ತೆ, ಯೇಸು ಸ್ವಾಮಿ, ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗೋಣ? ನಿತ್ಯ ಜೀವ ಕೊಡುವಂತ ವಾರ್ತೆಗಳು ನಿನ್ನಲ್ಲಿವೆ. ಓದಿ ವಾಕ್ಯವನ್ನು ಸಿಕ್ಕಿದ್ರೆ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ನೋಡಿ, ಅನೇಕರು ಹಿಂಜರಿದು ಬ್ಯಾಕ್ ಸ್ಲೈಡ್ ಆದ್ರು, ನಂಬಿಕೆ ಬಿಟ್ಟು ಹೋದ್ರು, ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು, ನೀವು ಕೂಡ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದಕ್ಕೆ ಸಿಮೋನ ಪೇತ್ರನು ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದನು. ಮತ್ತು ನಾವು ತಿಳಿದಿದ್ದೇವೆ ಎಂದು ಹೇಳಿದನು. ಪ್ರೈಸ್ ಗಾಡ್. ನೋಡಿ ಎಂತ ಒಂದು ಮಾತು ನೋಡಿ. ಅವನಿಗೆ ಚೆನ್ನಾಗಿ ಗೊತ್ತು ಪೇತ್ರನಿಗೆ, ಕ್ರಿಸ್ತನನ್ನು ಬಿಟ್ಟು ಎಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ? ಕ್ರಿಸ್ತನಿಲ್ಲದ ಒಂದು ಜೀವಿತ ಏನು? ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರಿ, ಲೋಕದಲ್ಲಿ ಎಷ್ಟೇ ಕಷ್ಟಗಳು ಸಂಭವಿಸಿದರು, ಕೆಲವೊಮ್ಮೆ ದೇವ್ರ ಪ್ರಾರ್ಥನೆ ಕೇಳುವುದಿಲ್ಲ. ಅದಕ್ಕೆ ಒಂದು ಸಮಯ ಇರ್ತದೆ. ಇದು ಚಿತ್ತಕ್ಕಾಗಿ ನಾವು ಕಾಯಬೇಕು. ಇವತ್ತು ಒಂದು ಕುಟುಂಬವನ್ನು ಸಂಧಿಸಿದೆ. ಆ ತಾಯಿಯ ಬಾಯಿಂದ ಒಂದು ನಂಬಿಕೆಯ ವಾರ್ತೆ ಬಂತು. ಅವರ ಕುಟುಂಬದಲ್ಲಿ ಒಂದು ಬಿಡುಗಡೆ ಸಂಭವಿಸಲಿಲ್ಲ. ಅದಕ್ಕಾಗಿ ತಾಯಿ ಹೇಳ್ತಾ ಇದ್ದಾರೆ, ದೇವರ ಚಿತ್ತಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಅವ್ರು ಹೇಳ್ತಾರೆ, ದರ್ಶನಗಳನ್ನು ಕಾಣ್ತಾ ಇದ್ದೇನೆ, ನಾನು ದೇವದೂತನ ಕಾಣ್ತಾ ಇದ್ದೇನೆ, ದೇವರ ಸಮಯಕ್ಕಾಗಿ ನಾನು ವೆಯ್ಟ್ ಮಾಡ್ತೇನೆ ಎಂಬುದಾಗಿ ಅವರು ಹೇಳ್ತಾ ಇದ್ರು. ದೇವರ ಚಿತ್ತವೇ ನಮ್ಮ ನೆರವೇರಬೇಕೆಂಬುದಾಗಿ ಅವರ ಬಾಯಿಂದ ಬರ್ತಾ ಇತ್ತು. ಅನ್ಯ ಕುಟುಂಬದಿಂದ ಯೇಸುವನ್ನು ನಂಬಿದಂಥ ಒಂದು ತಾಯಿ ಅವರು. ಅವರ ಮಾತು ಕೇಳಿ ನನಗೆ ತುಂಬ ಒಂದು ಬಲ ಆಯಿತು, ಎನ್ಕರೇಜ್ ಆಯಿತು ಪ್ರಿಯರೇ. ಆದ ಕಾರಣ ಪ್ರಿಯರೇ, ಏನೇ ಬಂದರೂ ಕೂಡ ನಂಬಿಕೆ ಬಿಟ್ಟು ನಾವು ಲೋಕದ ಕಡೆ ತಿರುಗಿ ನಾವು ಹೋಗಬಾರದು. ನಾವು ಪರಲೋಕಕ್ಕೆ ಹೋಗಬೇಕಾದವರು. ಪರಲೋಕ ನಿತ್ಯ ಇಲ್ಲಿ ಏನು ಸಂಪಾದನೆ ಮಾಡ್ತೇವಲ್ಲ, ಇಲ್ಲಿ ಏನೆಲ್ಲ ಪದವಿ ಸಿಗ್ತದಲ್ಲ, ಇವೆಲ್ಲ ಒಂದು ದಿವಸ ಬಿಟ್ಟು ಹೋಗ್ಲಿಕ್ಕೆ ಉಂಟು. ಆತನು ಕರೆದಾಗ ಎಲ್ಲ ಇದ್ದ ಹಾಗೇನೆ ಬಿಟ್ಟು ಹೋಗಬೇಕು. ನಾವು ಏನು ನಮ್ಮ ಜೊತೆ ಕಂಡು ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಲ್ಲಿ ಅದಕ್ಕಾಗಿ ರಕ್ಷಣೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲುವರಾಗಿರ್ಬೇಕು. ಒಂದು ವಾಕ್ಯ ಓದಿ, ಫಿಲಿಪ್ಪಿ ಪುಸ್ತಕ 2:12 ಓದಿ. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನು ಇಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ನೋಡಿ, ಮನೋಭೀತಿಯಿಂದ ನಡುಗುವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳ್ರಿ ಎಂಬುದಾಗಿ ಇಲ್ಲಿ ಪೌಲನು ಹೇಳುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಶೂರವಾದ ಕೆಲವೊಂದು ಸಂಗತಿಗಳಿಗಾಗಿ ಶ್ರೇಷ್ಠವಾದ ನಿತ್ಯತೆಯನ್ನು ನಾವು ಕಳ್ಕೊಳ್ಳೋದು ಬೇಡ ಪ್ರಿಯರೇ. ಇಬ್ರಿಯ 10ಕ್ಕೆ ನಾವು ತಿರುಗಿ ಬರೋಣ. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷ ಇರುವುದಿಲ್ಲ ಎಂದು ಬರೆದಿದೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವರಲ್ಲ. ಹಿಂದೆಗೆದ್ರೆ ಏನಾಗುತ್ತದೆ? ಕೆಲವರು ಹೇಳ್ತಾರೆ, ಒಂದು ಸಲ ರಕ್ಷಣೆ ಹೊಂದಿದ್ರೆ ರಕ್ಷಣೆ ಕಳ್ಕೊಳ್ಳುವುದಿಲ್ಲ ಎಂಬುದಾಗಿ. ಇವತ್ತಿನ ನವೀನ ಟೀಚಿಂಗ್ಗಳನ್ನು ನೋಡ್ತೇವೆ ನಾವು. ನೀವು ಕೂಡ ಕೇಳಿರಬಹುದು. ಅದ್ರ ವಾಕ್ಯ ಏನ್ ಹೇಳ್ತದೆ? ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವರಲ್ಲ. ಹಿಂದೆಗೆದ್ರೆ ನಾಶವಾಗ್ತವೆ. ಹಿಂಜಾರಿ ಹೋದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಬರೆದಿದೆ ವಾಕ್ಯ? ಇಂಗ್ಲಿಷ್, ಆಂಗ್ಲದಲ್ಲಿ. ಬಟ್ ವಿ ಆರ್ ನಾಟ್ ಆಫ್ ದೋಸ್ ಹೂ ಶ್ರಿಂಕ್ ಬ್ಯಾಕ್ ಅಂಡ್ ಆರ್ ಡಿಸ್ಟ್ರಾಯ್ಡ್. ಪ್ರೈಸ್ ಗಾಡ್. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ಅಪೊಸ್ತಲಕೃತ್ಯ 20ನೇ ಅಧ್ಯಾಯ 25, 26, 27 ಅಲ್ಲಿ ಮಿಲೇತದಲ್ಲಿ ಎಫೆಸ ಸಭೆ ಹಿರಿಯರನ್ನು ಕರೆಸಿ ಪೌಲನ್ನು ಅವರೊಟ್ಟಿಗೆ ಸಂಭಾಷಣೆ ಮಾಡ್ತಾರೆ. ಅವರಿಗೊಂದು ಕೆಲವು ಬುದ್ಧಿವಾದ, ಕೊನೆಯ ಒಂದು ಬುದ್ಧಿವಾದದ ಮಾತುಗಳು, ಪ್ರೋತ್ಸಾಹದ ಮಾತುಗಳನ್ನು, ಉಪದೇಶವನ್ನು ಕೊಡುವಂಥದ್ದನ್ನು ಕಾಣ್ತೇವೆ ನಾವು. ಓದುವ.
ಇಗೋ ಇಗೋ ಇಷ್ಟು ದಿವಸ ನಿಮ್ಮಲ್ಲಿ ಸಂಚಾರ ಮಾಡಿ ನಿಮ್ಮಲ್ಲಿ ಸಂಚಾರ ಮಾಡಿ ದೇವರ ರಾಜ್ಯವನ್ನು ಸಾರಿದವನಾದ ನನ್ನ ಮುಖವನ್ನು ದೇವರ ರಾಜ್ಯವನ್ನು ಸಾರಿದವನಾದ ನನ್ನ ಮುಖವನ್ನು ಇನ್ನು ಮೇಲೆ ನಿಮ್ಮಲ್ಲಿ ಒಬ್ಬರೂ ಕಾಣುವುದಿಲ್ಲವೆಂದು ಬಲ್ಲೆನು. ನಿಮ್ಮಲ್ಲಿ ಒಬ್ಬನು ಕಾಣುವುದಿಲ್ಲ ಎಂದು ಬಲ್ಲೆನು. ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ, ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುವುದೇನೆಂದರೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ, ನಿಮ್ಮಲ್ಲಿ ಯಾರಿಗೆ ಹೇಳ್ತಿದ್ದಾನೆ ಪೌಲ? ಸಭೆಗಳು ನಡೆಸುವಂತ ಸಭಾಪಾಲಕರು, ಸಭಾ ಹಿರಿಯರು, ಅವರಿಗೆ ಹೇಳ್ತಾ ಇದ್ದಾನೆ ಪೌಲ. ಈ ಸಾಧಾರಣ ವಿಶ್ವಾಸಿಗಳೊತ್ತಿಗೆ ಮಾತಾಡ್ತಾ ಇಲ್ಲ ಪೌಲ. ಈಗ ಮಿಲೆತದಲ್ಲಿ ಸೇರಿದ್ದಾರೆ. ಮಿಲೆತದಲ್ಲಿ ಒಂದು ಚಿಕ್ಕ ಪಾಸ್ಟರ್ಸ್ ಮೀಟಿಂಗ್ ನಡೀತಾ ಉಂಟು. ಆ ಪಾಸ್ಟರ್ ಮೀಟಿಂಗ್ ನಡೆಸುವಂಥದ್ದು ಅಪೊಸ್ತಲ ಪೌಲನು. ಅವರು ಉಪದೇಶ ಕೊಡ್ತಾ ಇದ್ದಾನೆ. ಅವರಿಗೆ ಹೇಳ್ತಾ ಇದ್ದ, ನಿಮ್ಮಲ್ಲಿ ಯಾರಾದ್ರೂ ನಾಶವಾದರೆ, ಮುಂದೆ ಓದಿ, ಅದು ನನ್ನ ದೋಷವಲ್ಲ, ನನ್ನ ದೋಷವಲ್ಲ ಅದು. ಯಾಕೆಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ದೇವರು 28 ಬೇಡ. ಹಾಗಾದ್ರೆ ದೇವರ ಸಂಕಲ್ಪ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಇನ್ನೂ ಯಾರಾದ್ರೂ ನಾಶವಾದರೆ ನನ್ನ ದೋಷವಲ್ಲ. ಯಾರಿಗೆ ಹೇಳ್ತಾನೆ? ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ಅಭಿಷೇಕ ಹೊಂದಿ ಕರೆ ಹೊಂದಿ ಸೇವೆ ಮಾಡುವ ಆ ಸಭಾಪಾಲಕರೊಂದಿಗೆ ಮಾತಾಡ್ತಾ ಇದ್ದಾನೆ ಪೌಲ. ಪ್ರೈಸ್ ಗಾಡ್. ಓಕೆ, ಹಿಬ್ರು. ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದಿಕೊಳ್ಳುವಾಗಿದ್ದೇವೆ. ಹಾಗಾದ್ರೆ ಹಿಂದೆಗಾದರೆ ನಾಶವಾಗ್ತೇವೆ, ನಂಬಿಕೆಯಲ್ಲಿ ಮುಂದುವರೆದರೆ ಪ್ರಾಣ ರಕ್ಷಣೆ. ಪ್ರಾಣ ಎಂಬಂತ ಪದ ಆತ್ಮ ರಕ್ಷಣೆ. ಓದಿ, ಇಂಗ್ಲಿಷ್ ಏನು ಕೊಟ್ಟಿದ್ದು ಪ್ರಾಣ ರಕ್ಷಣೆಗೆ? Hebrew 10:39. But we are not of those who shrink back and are destroyed, but of those who believe and are saved. Believe are saved. Praise God. ಯಾರು ನಂಬುತ್ತಾರೆ, ನಂಬಿಕೆ ನಿಲ್ತಾರೋ ಅವರು ರಕ್ಷಣೆ ಹೊಂದ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಓಕೆ, 5ನೇ ಕಾರಣ ನಾವು ನೋಡುವ. 5th, ನಾವು ಯಾವ ರೀತಿ ನಾವು ಸಿದ್ಧಪಡಿಸಿಕೊಳ್ಳಬೇಕು ನಾವು ಯೇಸುವಿನ ಬರೋಣಕ್ಕೆ. ತೀತನ ಪುಸ್ತಕ 2ನೇ ಅಧ್ಯಾಯ 12-13 ವಾಕ್ಯ ಓದುವ. ಟೈಟಸ್ ಚಾಪ್ಟರ್ 2 12-13. ನಾವು ಭಕ್ತಿಹೀನತೆಯನ್ನು ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ನೋಡಿ, ಪುನಃ ಓದಿ ಸಿಸ್ಟರ್, ಆರಂಭದಿಂದ. ನಾವು ಭಕ್ತಿಹೀನತೆಯನ್ನು ವಿಸರ್ಜಿಸಬೇಕು. ಮೊದಲು ಸಿದ್ಧತೆಯನ್ನು ಮಾಡಿಕೊಡು ಯೇಸುವಿನ ಬರೋಣಕ್ಕಾಗಿ. ಭಕ್ತಿಹೀನತೆಯನ್ನು ವಿಸರ್ಜಿಸಬೇಕು. ಮತ್ತೆ ಲೋಕದ ಆಸೆಗಳನ್ನು ವಿಸರ್ಜಿಸಬೇಕು. ಭಾಗ್ಯಕರವಾದ ನಿರೀಕ್ಷೆ ಆಗಿದೆ ಇದು ಯೇಸುವಿನ ರಹಸ್ಯ ಬರೋಣ. ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಸ್ಪಷ್ಟವಾದ ಮಾತುಗಳು. ಸ್ವಸ್ಥಚಿತ್ತರಾಗಿ, ನೀತಿವಂತರಾಗಿ ಮತ್ತು ಭಕ್ತಿಯುಳ್ಳವರಾಗಿ ನಾವು ಬದುಕಬೇಕಂತ ನಮಗೆ ಅದು ಎಚ್ಚರಿಸಿ ಬೋಧಿಸುವಂಥದ್ದಾಗಿದೆ. ಅದು ದೇವರ ಕೃಪೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ 6ನೇದಾಗಿ ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೇತ್ರ 3ನೇ ಅಧ್ಯಾಯ 10-14 ವಾಕ್ಯ. 2 Peter 3:10-14. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾವು ದೇವರ
ವಾಗ್ದಾನವನ್ನು ನಂಬಿ ದೇವರ ವಾಗ್ದಾನ ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಎದು ನೋಡ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ಅವುಗಳಲ್ಲಿ ವಾಸವಾಗಿರುವುದು. ನೀತಿ ವಾಸವಾಗಿರ್ತದೆ. ಆದ ಕಾರಣ ಪ್ರಿಯರೇ, ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಎದು ನೋಡುವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ಆತನೆದುರಲ್ಲಿ ನಿರ್ಮಲರಾಗಿಯೂ ನಿರ್ಮಲರಾಗಿ ನಿರ್ದೋಷಿಗಳಾಗಿಯೂ ನಿರ್ದೋಷಿಗಳಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ಕಾಣಿಸಿಕೊಳ್ಳೋದಕ್ಕೆ ಪ್ರಶಾಂತರಾಗಿ ನಿರ್ಮಲರಾಗಿ ನಿರ್ದೋಷಿಗಳಾಗಿ ಆತನ ಮುಂದೆ ಕಾಣಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈ ಸಮಯದಲ್ಲಿ ಇವತ್ತಿಗೆ ಯೇಸುವಿನ ಬರೋಣಕ್ಕೆ ಸಿದ್ಧತೆಯ ಕುರಿತಾಗಿ ಅಧ್ಯಯನ ಮುಗಿಯುತ್ತದೆ. ನಾಳೆ ನಾನು ಪರಲೋಕದಲ್ಲಿ ನಡೆಯುವ 3 ಕಾರ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ರಹಸ್ಯ ಸಂಗತಿಗಳನ್ನು ಬರುವ ಅಧ್ಯಯನಗಳಲ್ಲಿ ನಾವು ಕಲೀಲಿಕ್ಕೆ ಹೋಗುತ್ತೇವೆ. ಆದ ಕಾರಣ ಈ ಸಮಯ ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಎಲ್ಲರ ಕಣ್ಣು ಮುಚ್ಚಿಕೊಳ್ಳ್ರಿ ಪ್ರಿಯರೇ. ಯೇಸಪ್ಪ, ನಿನ್ನ ಬರೋಣಕ್ಕೆ ನಾನು ಸಿದ್ಧವಾಗಬೇಕು. ನಿನ್ನ ಬರೋಣದಲ್ಲಿ ನಾನು ಕೈ ಬಿಡಲ್ಪಡಬಾರದು ಅಪ್ಪ ಎಂಬುದಾಗಿ ಕೇಳಿಕೊಳ್ಳಿ. ಯೇಸುವೇ, ನನ್ನ ತಪ್ಪುಗಳನ್ನು ಪ್ರಕಟಪಡಿಸು. ಪವಿತ್ರಾತ್ಮನ ಮೂಲಕ ನನ್ನ ರಹಸ್ಯ ಪಾಪ ತಿಳಿಯಪಡಿಸು. ಅವಾಗಲೇ ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಕೇಳಿಕೊಳ್ತಾನೆ. ಒಂದು ವೇಳೆ ಯಾವುದೇ ಪಾಪಗಳನ್ನು ದೇವರಾತ್ಮ ನಿಮಗೆ ತೋರಿಸಿರುವುದಾದರೆ ಅದಕ್ಕೆ ಪಶ್ಚಾತ್ತಾಪಟ್ಟು ಕ್ಷಮಾಪಣೆ ಕೇಳಿಕೊಳ್ಳಿ. ತೀರ್ಮಾನ ತಗೊಳ್ರಿ. ಮುಂದಿನ ಜೀವಿತ ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ, ಭಕ್ತಿಯುಳ್ಳ ಜೀವಿತವನ್ನು ಜೀವಿಸ್ತೇನೆ, ನಿರ್ಮಲವಾದ ಜೀವಿತವನ್ನು ಜೀವಿಸ್ತೇನೆ, ಪವಿತ್ರವಾದ ಜೀವಿತವನ್ನು ಜೀವಿಸುತ್ತೇನೆ. ಆತನ ಬರೋಣಕ್ಕಾಗಿ ನನ್ನನ್ನೇ ಸಿದ್ಧಪಡಿಸಿಕೊಳ್ಳುವುದಾಗಿ ತೀರ್ಮಾನ ತೆಗೆದುಕೊಳ್ಳೋಣ ಪ್ರಿಯರೇ. ದೇವರ ಕೈಗೆ ನಮ್ಮನ್ನೇ ಒಪ್ಪಿಸಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನನ್ನ ವಾರ್ತೆ ಕೇಳುವಂಥ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತೇನೆ. ಪ್ರತಿ ಬಲಪಡಿಸು, ಸಿದ್ಧಪಡಿಸು. ಒಬ್ಬೊಬ್ಬರ ಕಣ್ಣೀರನ್ನು ಒರೆಸಬೇಕಾ ಕರ್ತನೆ ನಿನಗೆ ಕೇಳಿಕೊಳ್ತಾ ಇದ್ದೇನೆ ರಾಜ. ಮತ್ತವೆಲ್ಲ ನಿನ್ನ ಬರೋಣಕ್ಕಾಗಿ ಎಲ್ಲ ಸಿದ್ಧಪಡಿಸಬೇಕರ್ತನೆ ಕೇಳ್ಕೊಳ್ತಾನೆ. ಒಬ್ಬರು ಕೂಡ ಕೈ ಬಿಡಲ್ಪಡಬಾರದಪ್ಪ. ಅಪ್ಪ, ರಕ್ಷಣೆ ಹೊಂದಿದಂಥ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಸಿದ್ಧವಾಗಬೇಕು, ರಕ್ಷಣೆ ಹೊಂದದು ರಕ್ಷಣೆ ಹೊಂದಿ ಸಿದ್ಧವಾಗುವ ಕೃಪೆ ತೋರಿಸಬೇಕಾಗಿ ಕರ್ತನೆ ಕೇಳಿಕೊಳ್ತಾನೆ. ಕರೆ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸ್ತೇವೆ ರಾಜ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.